Hello students, welcome to official study boom YouTube channel. ನೀವು ಏನು ಮಾಡ್ರಿಪ್ಪ ಅಂತಂದ್ರೆ ಈಗ ನೋಡಿ ಒಂದೇ ಪಾಠಕ್ಕೆ ಭಾಳ ಅಂತ ಪ್ರೀತಿ ತೋರಿಸಿದ್ರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಈಗ ಯಾರು ಹೊಸದಾಗಿ ನೋಡಕತ್ತೀರಿ, ಮೊದಲು ನೋಡಿದವ್ರಂತೂ ಆಯ್ತು, ಈಗ ಯಾರು ಹೊಸ್ದಾಗಿ ನೋಡಕತ್ತೀರಿ ಅವರು ಅಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಒಂದೇ ಪಾಠ ನೋಡ್ಕೊಂಡು ಈ ಪಾಠ ನೋಡಿದ್ರೆ ನಿಮಗೆಲ್ಲ ಚಲೋತ್ನ ತಿಳಿತೈತಿ. ಅಲ್ಲಿ ಕಮೆಂಟ್ ಬಾಕ್ಸ್ನಾಗ ನಾ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊರಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ನೀವು ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ಏನು ಮಾಡ್ತೀನಿ ಆನ್ಸರ್ ಕೊಡ್ತೀನಿ. ಹಾಗಾದ್ರೆ ಈಗ ಎರಡನೇ ಪಾಠ ಸ್ಟಾರ್ಟ್ ಮಾಡ್ತೀನಿ. ಆ ಪಾಠದ ಹೆಸರು ಪಾಲಿನೋಮಿಯಲ್ಸ್ ಅಂಥೇಳಿ. ಇಲ್ಲೇ ಪಾಲಿನೋಮಿಯಲ್ಸ್ ನಾನು ವೇಸ್ಟ್ ಮಾಡೋದು ಟೈಮ್, ಯಾಕಂದ್ರೆ ಭಾಳ ಇಲ್ಲ, ನೀವು ನೋಡ್ಕೊತ ಹೋಗ್ರಿ. ಪಾಲಿ ಅಂತಂದ್ರೆ ಇಲ್ಲಿ ಮೆನಿ ಅಂತ ಅರ್ಥ. ಇದು ನೋಡ್ರಿ, ಪಾಲಿ ಅಂದ್ರೆ ಮೆನಿ ಅಂತ ಅರ್ಥ. ನೋಮಿಯಲ್ಸ್ ಅಂತಂದ್ರೆ ನಮಗೆ ಟರ್ಮ್ಸ್ ನೋಡ್ರಿ, ಮೆನಿ ಟರ್ಮ್ಸ್ ಅಂತ ಇದ್ರ ಮೀನಿಂಗ್ ಆಗ್ತತಿ. ಹಾಗಾದ್ರೆ ನಾವು ಡೆಫಿನೇಷನ್ ಹೆಂಗೆ ಹೇಳ್ಬೇಕ್ರಿ ಸರ? ಡೆಫಿನೇಷನ್ ಹೇಳ್ಬೇಕಾಗಿದ್ರೆ ನೆನಪಿಟ್ಕೊಳ್ರಿ, ಪಾಲಿನೋಮಿಯಲ್ ಈಸ್ ಎನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ನೋಡ್ಕೊರಿ ಕರೆಕ್ಟಾಗಿ. ಪಾಲಿನೋಮಿಯಲ್ ಈಸ್ ಎನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇನ್ ವಿಚ್ ಪವರ್ ಆಫ್ ವೇರಿಯೇಬಲ್ ಶುಡ್ ಬಿ ಹೋಲ್ ನಂಬರ್ ಆರ್ ನಾನ್ ನೆಗೆಟಿವ್ ಇಂಟೀಜರ್. ಇನ್ನೊಂದ್ಸರಿ ನೋಡ್ಕೊಳ್ರಿ, ಪಾಲಿನೋಮಿಯಲ್ ಅನ್ನತಕ್ಕಂಥದ್ದು ಏನದೊಂದು, ಇಟ್ ಈಸ್ ಆನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇನ್ ವಿಚ್ ಪವರ್ ಆಫ್ ವೇರಿಯೇಬಲ್ ಶುಡ್ ಬಿ ಹೋಲ್ ನಂಬರ್ ಆರ್ ನಾನ್ ನೆಗೆಟಿವ್ ಇಂಟೀಜರ್ ಅಂತ ಹೇಳ್ತೀವಿ. ಆರ್ ನಾವು ಹಿಂಗೂ ಹೇಳ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗತ್ತೆ ನಿಮಗೆ. ಆರ್ ಹಿಂಗೂ ಹೇಳ್ಬೋದು, ಆನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಕನ್ಸಿಸ್ಟಿಂಗ್ ಆಫ್ ಒನ್ ಆರ್ ಮೋರ್ ಟರ್ಮ್ಸ್. ಒಂದು ಟರ್ಮ್ ಆದರೂ ಇರ್ಬೋದು, ಮೋರ್ ಟರ್ಮ್ಸ್ ಆದರೂ ಇರ್ಬೋದು. in each of which the exponent of the variable power or exponent both are same. Exponent of the variable is 0 or positive integer. 0 ಆದರೂ ಆಗಿರಬಹುದು, ಪಾಸಿಟಿವ್ ಇಂಟೀಜರ್ ಆದ್ರೂ ಆಗಿರಬಹುದು. ಹಾಗಾದ್ರೆ ಇದರ ಅರ್ಥ ಏನು? ಹಾಗಾದ್ರೆ ಪಾಲಿನೋಮಿಯಲ್ ಅಂದ್ರೆ ಹಿಂಗಂದ್ರಿ ಸರ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅದನ್ನ ಹೇಳ್ತೀನಿ. ಮೊದಲು ಇದ್ರ ಬಗ್ಗೆ ನಾನು ಏನು ಮಾಡ್ತೀನಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಹಾಗಾದ್ರೆ ಪಾಲಿನೋಮಿಯಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, it is an algebraic expression in which power of the variable should be whole number or non-negative integer. ಇಲ್ಲಿ ನೋಡ್ರಿ, ನಿಮಗೆ ಆಲ್ರೆಡಿ ಗೊತ್ತದ ಹೋಲ್ ನಂಬರ್ ಅಂದ್ರೆ 0, 1, 2, 3 ಡ್ಯಾಶ್ ಡ್ಯಾಶ್. ಇಂಟೀಜರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೀನಿ ಹಿಂದಿನ ವಿಡಿಯೋದಾಗ. -3, -2, -1, 0, 1, 2, 3 ಡ್ಯಾಶ್ ಡ್ಯಾಶ್. ಇಲ್ಲಿ ನೋಡ್ರಿ, ನೀವು ಹೋಲ್ ನಂಬರ್ ಅಂತ ಹೇಳಿದ್ರು ಅದ ಸೇಮ್ ಮೀನಿಂಗ ಬರುತ್ತೆ. ಇಲ್ಲಿ ನೋಡ್ರಿ, ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್ ಇವು ಎಲ್ಲ, ಇವು ಅಂದ್ರೆ ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಅಂದ್ರೆ ಇವೆಲ್ಲ ನೆಗೆಟಿವ್ ಏನದಾವಲ್ಲ, ಇವನ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಇಂಟೀಜರ್ಸ್ ಅಂದ್ರೂ ಇವ ನಂಬರ್ ಬರ್ತಾವ. ಅದಕ್ಕೆ ನೀವು ಯಾವ್ದು ಬರೆದ್ರು ಸರಿ. ಅಲ್ಲಿ ಹೋಲ್ ನಂಬರ್ ಅಂತಾರೆ ಹೇಳ್ಬೋದು, ಆರ್ ನಾನ್ ನೆಗೆಟಿವ್ ಇಂಟೀಜರ್ ಅಂತಾರ ಹೇಳ್ಬೋದು. ಹಾಗಾದ್ರೆ ಈಗ ನೋಡಿದ್ರಿ, ನಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ, polynomial is an algebraic expression in which power of variable should be whole number or non-negative integer. ಇಲ್ಲ ಇನ್ನೊಂದು ರೀತಿಯಾಗಿ ಸರ್ ಹೆಂಗೆ ಬರಿಬಹುದ್ರಿ? ಅದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಗೊತ್ತದ. an algebraic expression consisting of one or more term. ಒನ್ ಟರ್ಮ್ ಆದ್ರೂ ಇರ್ಬೋದು, ಅದ್ರೊಳಗ ಮೋರ್ ಟರ್ಮ್ ಆದ್ರೂ ಇರ್ಬೋದು. in each of which the exponent of variable is 0 or positive number. ನೋಡ್ರಿ, 0 ಆರ್ ಪಾಸಿಟಿವ್ ನಂಬರ್ ಮೀನ್ಸ್ ಇಟ್ ಈಸ್ ಇಂಟೀಜರ್ ಅಂತ ಅರ್ಥ ಮಾಡ್ಕೋಬೇಕು, ಪಾಸಿಟಿವ್ ಇಂಟೀಜರ್. ಇನ್ನೊಂದ್ಸರಿ ನೋಡ್ರಿ, ಸೆಕೆಂಡ್ ಒನ್, ಆನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಕನ್ಸಿಸ್ಟಿಂಗ್ ಆಫ್ ಒನ್ ಆರ್ ಮೋರ್ ಟರ್ಮ್ಸ್ ಇನ್ ಈಚ್ ಆಫ್ ವಿಚ್ ದ ಎಕ್ಸ್ಪೋನೆಂಟ್ ಆಫ್ ವೇರಿಯಬಲ್ ಇಸ್ 0 ಆರ್ ನಾನ್ ನೆಗೆಟಿವ್ ಇಂಟೀಜರ್ ಆರ್ ಪಾಸಿಟಿವ್ ಇಂಟೀಜರ್ ಅಂತ ನಾವು ಹೇಳ್ಬೋದು. ಇದು ಬರೀ ಡೆಫಿನಿಷನ್ ಆಯ್ತು. ಭಾಳ ಜನ ಕೇಳ್ತಾರೆ, ಸರ ನೀವು ಕನ್ನಡದಾಗ ಮಾಡ್ರಿ, ನಮ್ಗೆ ಹೆಲ್ಪ್ ಆಕೈತಿ, ಕನ್ನಡದಾಗೂ ಮಾಡ್ರಿ ಅಂತಾರೆ. ಇದರ ಕನ್ನಡ ಅರ್ಧಂಬರ್ಧ ತಿಳಿತೈತಿ ನಮ್ಗೆ, ಇಂಗ್ಲೀಷ್ನ ಜಾಸ್ತಿ ಮಾಡಿರಿ ಅಂತಾರೆ. ನಾನು ಇದನ್ನೆಲ್ಲ ಇಂಗ್ಲೀಷದ್ದೆಲ್ಲ ನಿಮಗೆ ಮಾಡಿ ಅವರಿಗೆ ಟೈಮ್ ಸಿಕ್ಕರೆ ಕನ್ನಡನೂ ಮಾಡಿ ಇದೇ ಚಾನೆಲ್ನಾಗ ಅವರಿಗೆ ಕನ್ನಡ ಪ್ರೊವೈಡ್ ಮಾಡ್ತೀನಿ. ಅಲ್ಲಿ ತನಕ ಅವ್ರು ಇದನ್ನು ನೋಡ್ಕೊಳ್ಳಿ. ಅವ್ರಿಗೂ ಒಂದು 70 to 80% ಇದರ ಕನ್ನಡದಾಗ ಹೇಳಿರ್ತೀನಿ. ಇವಷ್ಟು ಡೆಫಿನೇಷನ್ಸು ಅವೆಲ್ಲ ಇಂಗ್ಲೀಷ್ನಾಗ ಇರ್ತಾವೆ ಅಷ್ಟೇ. ಅದನ್ನು ಬೇಕಂದ್ರೆ ಅವರಿಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗಾದ್ರೆ ಈಗ ನೋಡ್ರಿ, ನಮಗೆ ಪಾಲಿನೋಮಿಯಲ್ ಅಂದ್ರೆ ಏನು ಅಂತ ನೀವು ನೋಡಿದ್ರಿ.
ಇಟ್ ಈಸ್ ಅನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಹಂಗಾರೆ ಇಲ್ಲಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ತಿಳ್ಕೊಳ್ಳೋಕ್ಕಿಂತ ಮೊದಲು ಇದಕ್ಕೊಂದಿಷ್ಟು ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಕೊಡ್ತೀನಿ. ಹಂಗಾರೆ ಇಲ್ಲಿ ಪಾಲಿನೋಮಿಯಲ್ಗೆ ಎಕ್ಸಾಂಪಲ್ ಏನು, ನಾವೊಂದು 2 ಬರ್ದೀನಿ. 2 ಕೂಡ ಒಂದು ಪಾಲಿನೋಮಿಯಲ್ ಹೌದು. ಇದು ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂತ ಆಗುತ್ತೆ. ಹೆಂಗಾಗುತ್ತೆ ನಾನು ನೆಕ್ಸ್ಟ್ ಬರ್ತೈತಿ ಹೇಳ್ತೀನಿ. ಯಾಕಪ್ಪ ಪಾಲಿನೋಮಿಯಲ್ ಆಗ್ತೈತಿ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಹಂಗಾರೆ ಇಲ್ಲಿ ಬರೀ ಒಂದು ಎಕ್ಸ್ ಬರ್ದೀನಿ ನೋಡ್ರಿ, ಅದಕ್ಕೆ ಹೇಳೀನಿ ಕನ್ಸಿಸ್ಟಿಂಗ್ ಆಫ್ 1 or more ಟರ್ಮ್ಸ್. ಹೌದು, ಇದು ಇರ್ತೈತಿ. ಹಂಗಾರೆ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಬರ್ದೀನಿ. ಇಲ್ಲಿ ನೋಡ್ರಿ, ಇದು ಕೂಡ ಒಂದು ಪಾಲಿನೋಮಿಯಲ್. ಯಾಕಂದ್ರೆ ಇಲ್ಲಿ ವೇರಿಯೇಬಲ್ ಎಕ್ಸ್ ಅದ. ಸರ್ ಇಲ್ಲಿ ವೇರಿಯೇಬಲ್ ಇಲ್ಲಲ್ರಿ, ಐತಿ. ಅದನ್ನು ನಾವು ಬರೋದು ಇಲ್ಲಿ ಏನು ಮಾಡ್ತೀವಿ, 0 ಮಾಡ್ತೀವಿ, x⁻0. ಹಾಗಾದ್ರೆ ಎನಿ ಪವರ್ 0 ಈಸ್ 1 ಎಕ್ಸೆಪ್ಟ್ 0⁻0. ನೀ ಏನಾದರೂ ಬರೀ 100 ಬರೀ ಹಿಂಗಿಡು, ಅದ್ರ ಬೆಲೆನೂ ಒಂದ. ಆದ್ರೆ 0⁻0 ಅದು ಒಂದ ನೋಡ್ರಿ. ಅದಕ್ಕೆ ಏನು ಹೇಳ್ತೀವಿ, ಎನಿ ಪವರ್ 0 ಈಸ್ 1 ಎಕ್ಸೆಪ್ಟ್ 0⁻0. ಹಾಗಾದ್ರೆ ಈಗ ನಾವು ಇದು ಕೂಡ ಪಾಲಿನೋಮಿಯಲ್ ಅಂದಿವಿ, ಇದು ಅಂದಿವಿ, ಇದು ನೋಡ್ರಿ. ಯಾಕಂದ್ರೆ ಇಲ್ಲಿ ಪವರ್ ನೋಡ್ರಿ 2 ಐತಿ, ಇಲ್ಲಿ 1 ಐತಿ. ಇದು ಕಾನ್ಸ್ಟೆಂಟ್ ಟರ್ಮ್ ಬಿಡ್ರಿ, ವೇರಿಯೇಬಲ್ ಇನ್ ಪವರ್ ಅಷ್ಟೇ ನೋಡಬೇಕು. ಅದ್ರ ಮುಂದಿನ ಕೋಯಿಫಿಷಿಯಂಟ್ಸ್ ಅವಶ್ಯಕತೆ ನಮ್ಗೆ ಈಗ. ಹಾಗಾದ್ರೆ ಇಲ್ಲಿ ನೋಡ್ತೀರಿ 2 ಐತಿ, ಇಲ್ಲೇನೈತಿ 1 ಐತಿ. ಹಾಗಾದ್ರೆ ಇವು ನಮ್ಗೆ ಹೋಲ್ ನಂಬರು ಹೌದು ಅಂತೀವಿ, ಇಲ್ಲ ನಾವು ಅದಕ್ಕೆ ನಾನ್ ನೆಗೆಟಿವ್ ಇಂಟೀಜರ್ ಅಂತೀವಿ ಹೇಳ್ತೀವಿ ನೋಡ್ರಿ. ಅವ ಅದಾವ 2 1 ಹಿಂಗೆ. ಹಾಗಾದ್ರೆ ಇಲ್ಲಿ 0 ಐತಿ, ಅದಕ್ಕೆ 0 ಇಲ್ಲಿ ಬರ್ದಿರಿ ನೋಡ್ರಿ. ಏನಂತ ಬರ್ದಿರಿ, ಈಚ್ ಆಫ್ ವಿಚ್ ದ ಎಕ್ಸ್ಪೋನೆಂಟ್ ಆಫ್ ವೇರಿಯೇಬಲ್ ಈ 0 ಆರ್ ಎ ಪಾಸಿಟಿವ್ ಇಂಟೀಜರ್. ಹಂಗಾರೆ ಇವು ನೋಡ್ರಿ, ಇವೆಲ್ಲ ಪಾಸಿಟಿವ್ ಆದವು, ಇಲ್ಲಿ ಪಾಸಿಟಿವ್ ಐತಿ. ಹಂಗಾರೆ ಈಗ ಒಂದು ತಗೋತೀನಿ, 1/x². ಇದು ಪಾಲಿನೋಮಿಯಲ್ ಹೌದಾ ಅಲ್ಲ ಚೆಕ್ ಮಾಡಿ. ಇಲ್ಲಿ ಪಾಲಿನೋಮಿಯಲ್ ಹೌದಲ್ಲ ಅಂತ ನೋಡ್ಬೇಕಾದ್ರೆ ಇದು ನಮ್ಗೆ ಪಾಲಿನೋಮಿಯಲ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಇದು ನೋಡ್ರಿ, ನಿಮ್ಗೊಂದು ಫಾರ್ಮುಲಾ ಗೊತ್ತದ, a⁻1/a⁻n ಈಸ್ ಈಕ್ವಲ್ ಟು a⁻−n ಅಂತ ಕಲ್ತೀರಿ. ಹಂಗಾರೆ ಆ ಪ್ರಕಾರ ಇಲ್ಲಿ 1/x² ಏನಾಯ್ತು, ಮೇಲ್ಗಡೆ ಹೋದ್ರೆ -2 ಆಯ್ತು. ಈ -2 ಇದ್ರೊಳಗಿಲ್ಲ, ನಾನ್ ನೆಗೆಟಿವ್ ಇಂಟೀಜರ್ದೊಳಗಿಲ್ಲ, ಹೋಲ್ ನಂಬರ್ದಾಗ ಅಂದ್ರೂ ಒಂದ ಇಲ್ಲ. ಹಂಗಾರೆ ಇಲ್ಲ ಅಂದಮೇಲೆ ನಮಗೆ ಇದೇನಲ್ಲ, ಪಾಲಿನೋಮಿಯಲ್ ಅಲ್ಲ. ಅದ ನೋಡ್ರಿ, ಇನ್ನೊಂದ್ಸರಿ ಬರೀತೀನಿ. ಇಲ್ಲೇ x⁻1/2 + 5 ಅಂತ ಐತಿ. ಹಾಗಾದ್ರೆ ಇದು ಪಾಲಿನೋಮಿಯಲ್ ಅನ್ನೋ ಅಂತ ನಾನು ಕೇಳ್ತೀನಿ. ಅವಾಗ ನೋಡ್ರಿ, ಇದು ವೇರಿಯೇಬಲ್ ಎಕ್ಸ್ ಅದನ, ಎಕ್ಸ್ ಇದ್ಮೇಲೆ ನಮಗೇನೈತಿ, ಪವರ್ 1/2 ಅದ. 1/2 ಇದ್ರಾಗ ಐತನ್ ನೋಡ್ರಿ, ಪಾಸಿಟಿವ್ ಇಂಟೀಜರ್ದಾಗ ಐತನ್ ನೋಡ್ರಿ. ಅಥವಾ ನಾವು ಅದಕ್ಕೇನು ಹೇಳ್ತೀವಿ, ನಾನ್ ನೆಗೆಟಿವ್ ಇಂಟೀಜರ್ದೊಳಗೆ ಐತನ್ ನೋಡ್ರಿ, ಇಲ್ಲ ಹೋಲ್ ನಂಬರ್ನಾಗ ಐತನ ನೋಡ್ರಿ, ಇಲ್ಲ. ಅದಕ್ಕೆ ಇದು ಕೂಡ ನಮಗೇನಲ್ಲ, ಪಾಲಿನೋಮಿಯಲ್ ಅಲ್ಲ. ಹಾಗಾದ್ರೆ ಈಗ ಇನ್ನೊಂದು ತಗೊಳ್ಳೋಣ. ಏನಪ್ಪ ಅಂತ ಹೇಳಿದ್ರೆ, x⁻0.5 - 3x + 1 ಹಿಂಗೆ ಬರ್ದೀನಿ. ಹಂಗಾರೆ ಇದು ಹೌದೇನ ಅಂದ್ರೆ ವೇರಿಯೇಬಲ್ ಎಕ್ಸ್ ಐತಿ, ವೇರಿಯೇಬಲ್ ಎಕ್ಸ್ ಐತಿ, ಇಲ್ಲಿ 1 ಐತಿ, ಕರೆಕ್ಟ್ ಐತಿ. ಇಲ್ಲಿ ನೋಡ್ರಿ ಡೆಸಿಮಲ್ ಐತಿ. ಡೆಸಿಮಲ್ ಇದ್ರಾಗ ಎಲ್ಲಿ ಅದಾವು, ನಾನ್ ನೆಗೆಟಿವ್ ಇಂಟೀಜರ್ದಾಗ ಎಲ್ಲಿ ಅದಾವು, ಇಲ್ಲ. ಹಂಗಾರೆ ಇದು ಕೂಡ ನಮಗೇನಲ್ಲ, ಪಾಲಿನೋಮಿಯಲ್ ಅಲ್ಲ. ಹಾಗಾದ್ರೆ ಈ ರೀತಿ ಪಾಲಿನೋಮಿಯಲ್ ಅಂತ ಹೇಳಿದ್ರೆ ನಾವು ವೇರಿಯೇಬಲ್ ನೋಡಬೇಕು, ಬೇಕಾದಿರ್ಲೇವು. ಅದು 1 ಟರ್ಮ್ ಆದರೂ ಇರ್ಬೋದು, ಮೋರ್ ದ್ಯಾನ್ 1 ಟರ್ಮ್ಸ್ ಆದರೂ ಇರ್ಬೋದು. ನಾವು ವೇರಿಯೇಬಲ್ ನೋಡಬೇಕು, ವೇರಿಯೇಬಲ್ಲಿನ ಮೇಲಿನ ಎಕ್ಸ್ಪೋನೆಂಟ್ ಆರ್ ಪವರ್ ಅಂತ ಏನು ಹೇಳ್ತೀವಿ ಅದನ್ನ ನೋಡಬೇಕು. ಅವೇನಾಗಿರ್ಬೇಕು, ಈ ರೀತಿ ಇರ್ಬೇಕು, 0 ಇರಬೇಕು, 1 ಇರಬೇಕು, 2 ಇರಬೇಕು, 3 ಇರಬೇಕು. ಅವನ್ನ ಬಿಟ್ಟು ನಮಗೆ ಡೆಸಿಮಲ್ದಾಗಿರಬಾರ್ದು, ಫ್ರ್ಯಾಕ್ಷನ್ದಾಗಿರಬಾರ್ದು. ಆಮೇಲೆ ನಮಗೇನು ಹೇಳ್ತೀವಿ, ಮೈನಸ್ನಾಗ ನೆಗೆಟಿವ್ದೊಳಗೆ ಇರಬಾರ್ದು. ಇರಲಿಲ್ಲ ಅಂದರೆ ಅವು ನಮ್ಗೆ ಪಾಲಿನೋಮಿಯಲ್ ಆಗ್ತಾವೆ. ನಾವು ಒಂದು ಸಂಖ್ಯೆ ಬರಿತೀನಿ ಅಂದ್ರೂ ಅದು ಹೌದು. ಈಗ ನೋಡಿ, -7x2 + 5 ಬರ್ದೀನಿ. ಇಲ್ಲಿ ನೋಡ್ರಿ, ಭಾಳ ಜನ ಹುಡುಗರು ಏನು ಮಾಡ್ತಾರೆ, ಏನು ನೆಗೆಟಿವ್ ಇರಬಾರ್ದು ಅಂದಾರ ಅಂತೇಳಿ ಇಲ್ಲಿದ್ದು ನೋಡ್ತಾರೆ. ಈ ಕೋಯಿಫಿಷಿಯಂಟ್ ನೋಡಕ್ಕೆ ಹೋಗ್ಬಾರ್ದು ನಾವು, ಇಲ್ಲಿ ಕಾನ್ಸ್ಟೆಂಟ್ ಅದಾವ ಇವು ನೋಡಬಾರ್ದು. ನಾವು ವೇರಿಯೇಬಲ್ ನೋಡಬೇಕು, ಅದ್ರ ಪವರ್ ಮೈನಸ್ ಇರಬಾರ್ದು ಅಷ್ಟೇ, ಅದ್ರ ಪವರ್ ಮೈನಸ್ ಇರಬಾರ್ದು. ಅಂದ್ರೆ ಇದೇನಾಗ್ತೈತಿ, ಇವೆಲ್ಲ ಪಾಲಿನೋಮಿಯಲ್ ಆಗ್ತಾವೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿರಿ. ನಾನು ಏನು ಮಾಡ್ತೀನಿ, ಈಗ ಅದಕ್ಕೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ನಾನು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತಕ್ಕಂಥದ್ದು ಹೇಳ್ತೀನಿ. ಅಲ್ಲಿ ನೋಡಿದ್ರಿ ಪಾಲಿನೋಮಿಯಲ್ ಅಂದ್ರೆ ಏನು ಹೇಳಿದ್ರಿ, ಇಟ್ ಈಸ್ ಆನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರಿ. ಅದಕ್ಕಿಲ್ಲ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನದು, ಇಟ್ ಈಸ್ ದ ಕಾಂಬಿನೇಷನ್ ಆಫ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್. ಇಷ್ಟ ಅಲ್ಲೇ ಏನಿರಬೇಕು, ಕಾಂಬಿನೇಷನ್ ಆಫ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್. ಮತ್ತು ಅದು ಇಲ್ಲಿ ನೋಡ್ರಿ, ದೇ ಆರ್ ಕನೆಕ್ಟೆಡ್ ಬೈ, ಅವು ವೇರಿಯೇಬಲ್ಸ್ ಇರಬೇಕು, ಕಾನ್ಸ್ಟೆಂಟ್ ಇರ್ಬೋದು. ಅದ್ರ ಜೊತೆಗೆ ಏನು ಕನೆಕ್ಟ್ ಇರಬೇಕಂದ್ರೆ
ಸಮ್ ಆರ್ ಆಲ್ ಆಫ್ ದ ಫೋರ್ ಆಪರೇಟರ್ಸ್. ಫೋರ್ ಆಪರೇಟರ್ಸ್ನು ಇರ್ಬೋದು, ಅದರೊಳಗೆ ಕೆಲವೊಂದು ಇರ್ಬೋದು, ಸಮ್ ಇರ್ಬೋದು. ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ, ಇವ ಏನಂದ್ರೆ ಫೋರ್ ಆಪರೇಟರ್ಸ್. ಹಿಂಗಾರೆ ಇಲ್ಲಿ algebraic expression ಅಂದ್ರೆ it is a combination of variables and constants. They are connected by sum or all of the four operators. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟೆ, ಇಲ್ಲಿ ನೋಡ್ರಿ 5x -4. ಇಲ್ಲಿ ನೋಡ್ರಿ ಎಕ್ಸ್ ಮುಂದೆ ಇಲ್ಲಿ 5 ಏನು ಇರ್ತೈತಿ, ಇಲ್ಲ ಇಂಟು ಇರ್ತೈತಿ. ಹಾಗಾದ್ರೆ ಇಂಟು ಆತ ಇಲ್ಲ ನೋಡ್ರಿ, ಇದು ವೇರಿಯಬಲ್ ಆತ, ಇದು ಕಾನ್ಸ್ಟೆಂಟ್ ಆತ. ಇವೆರಡದ್ರದ್ದು ಏನಾಗ್ತಿಲ್ಲ, ಇಂಟು ಆತು. ಹಾಗಾದ್ರೆ ಇಂಟುನೂ ಐತಿಲ್ಲ. ಜೊತೆಗೆ ಮತ್ತೊಂದು ಐತಿ ನೋಡ್ರಿ ಇಲ್ಲಿ ಆಪರೇಟರ್ ಮೈನಸ್, ಹಂಗಾರೆ 4. ಈ ರೀತಿ ಒಂದಾದ್ರೂ ಇರ್ಬೋದು, ಎರಡಾದ್ರೂ ಇರ್ಬೋದು, ಮೂರಾದ್ರೂ ಇರ್ಬೋದು, ನಾಲ್ಕಾದ್ರೂ ಇರ್ಬೋದು. ಹಂಗಾರೆ ಈಗ ನೋಡ್ರಿ ಇಲ್ಲಿ m+5n, ಹಂಗಾರೆ ಇಲ್ಲೂ ಇಂಟು ಐತಿ, ಇಲ್ಲಿ ಪ್ಲಸ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಪ್ಪ, ನಮ್ಗೆ ಪ್ಲಸ್ ಐತಿ, ಇಲ್ಲಿ ಇಂಟು ಐತಿ, ಇಲ್ಲಿ ಮೈನಸ್ ಐತಿ. ಅದೇ ಪ್ರಕಾರ ಈ ರೀತಿ ಇವೆಲ್ಲ ಏನದಾವು ನಮ್ಗೆ ಎಕ್ಸಾಂಪಲ್ಸ್ ಆಫ್ ದ algebraic expression. ಇಲ್ಲಿ ಅಷ್ಟೇ ನೋಡ್ರಿ, m/3n ಪ್ಲಸ್ 5m³ ಡಿವೈಡೆಡ್ ಬೈ 2n -7. ಇದು algebraic ಎಕ್ಸ್ಪ್ರೆಷನ್ ಹೌದು, ಅದ್ರ ಪಾಲಿನೋಮಿಯಲ್ ಅಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತದ, ಎನ್ ಇಲ್ಲಿ ಮ್ಯಾಲೆ ಬಂತು ಅಂದ್ರೆ, ಈಗ ನೋಡ್ರಿ m/3n ಅಂತ ಐತಿದೆ. ಇದು ನಾವು ಹೆಂಗೆ ಬರಿತೀವಿ, ಎಮ್ ಹಂಗೆ ಬರಿತೀರಿ, ಇಲ್ಲಿ ಡಿವೈಡೆಡ್ ಬೈ 3 ಹಂಗೆ ಬರಿತೀರಿ. ಇದು ಎನ್ ಮೇಲ್ಗಡೆ ಬರುತ್ತೆ, ಮೈನಸ್ ಆಗುತ್ತೆ. ಹಂಗಾರೆ ವೇರಿಯಬಲ್ ಪವರ್ ಮೈನಸ್ ಆಗ್ತದೆ. ಆ ಮೈನಸ್ ಅದೇ ರೀತಿ ಇದು ಆಗ್ತದೆ. ಹಂಗಾಗೋದ್ರಿಂದ ಇದೇನೆಲ್ಲ ಪಾಲಿನೋಮಿಯಲ್ ಅಲ್ಲ. ಆದ್ರೆ algebraic ಎಕ್ಸ್ಪ್ರೆಷನ್ ಹೌದು. ಎಲ್ಲ algebraic ಎಕ್ಸ್ಪ್ರೆಷನ್ ಪಾಲಿನೋಮಿಯಲ್ ಆಗೋದಿಲ್ಲ, ಆದ್ರೆ ಎಲ್ಲ ಪಾಲಿನೋಮಿಯಲ್ algebraic ಎಕ್ಸ್ಪ್ರೆಷನ್ ಆಗ್ತಾವೆ. ಹಾಗಾದ್ರೆ ಇದನ್ನ ನೋಡ್ಕೊಂಡ್ರಿ, algebraic ಎಕ್ಸ್ಪ್ರೆಷನ್ ಆತು. ಇದನ್ನು ಒಂದು ಸ್ಕ್ರೀನ್ ಶಾಟ್ ಮಾಡ್ಕೊಡ್ರಿ. ಈಗ ನೋಡ್ರಿ, ಡಿಫ್ರೆನ್ಸ್ ಬಿಟ್ವೀನ್ ಪಾಲಿನೋಮಿಯಲ್ ಅಂಡ್ ಇಕ್ವೇಷನ್. ನಾವು ಭಾಳಷ್ಟು ಹುಡುಗರು ಕೇಳ್ತಾರೆ, ಸರ್ ಇಕ್ವೇಷನ್ ಪಾಲಿನೋಮಿಯಲ್ಗೆ ಏನು ಡಿಫ್ರೆನ್ಸ್ ರೀ ಅಂತ. ಈಗ ಇಲ್ಲಿ ನೋಡ್ಕೊಳ್ರಿ, ಇದು ಪಾಲಿನೋಮಿಯಲ್ ಐತ್ಯಾ, ಇಲ್ಲಿ ನೋಡ್ರಿ ಪಾಲಿನೋಮಿಯಲ್, ಇಲ್ಲಿ ಏನೈತಿ ಇಕ್ವೇಷನ್ ಐತಿ ಅಂತ ಇಟ್ಕೊಳ್ರಿ. ಇಕ್ವೇಷನ್ ಇವೆರಡಕ್ಕೂ ಡಿಫ್ರೆನ್ಸು ಶಾರ್ಟ್ ಆಗಿ ತಿಳಿಸ್ತೀನಿ, ನಿಮಗೆ ತಿಳ್ಕೊಂಡ್ರೆ ಸಾಕಷ್ಟ. ಹಾಗಾದ್ರೆ ಈಗ ನಾನು ಇಲ್ಲೊಂದು ಪಾಲಿನೋಮಿಯಲ್ ತಗೋತೀನಿ, p(x) = x² - 5x + 6. ಇದನ್ನ ಹೆಂಗೆ ಹೊಡ್ಕೋಬೇಕು, ಏನು ಮಾಡಬೇಕು ಎಲ್ಲ ಗೊತ್ತೈತಿ. ಯಾಕಂದ್ರೆ ಇದು ಲೆಂಗ್ದಿ ಆಗ್ತೈತೆ ಅನ್ನೋದಕ್ಕೆ ನಾನು ಇಲ್ಲಿ ಶಾರ್ಟ್ ಆಗಿದ್ರೆ ಆನ್ಸರ್ ಬರೆದ್ಬಿಡ್ತೀನಿ. ಒಂದು x = 2, ಆಮೇಲೆ ಇನ್ನೊಂದು x = ನಮಗೆ 3 ಬಂದೈತಿ ಅಂತ ಇಟ್ಕೊರಿ. ಇದನ್ನ ಒಂದು ಆಲ್ಫಾ ತಗೊಳ್ಳೋಣ, ಇದನ್ನೊಂದು ಬೀಟಾ ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಇದೊಂದು ವ್ಯಾಲ್ಯೂ ಆಲ್ಫಾ ಇರಲಿ. ಇದೆಲ್ಲ ಬಿಡಿಸೋದು, ಇದನ್ನ ಸಿಂಪ್ಲಿಫೈ ಮಾಡಬೇಕು. ನಾವು ಡೈರೆಕ್ಟ್ ಹಚ್ಚೀನಿ, ಯಾಕಂದ್ರೆ ಇದು ಸದ್ಯಕ್ಕೆ ನಿಮ್ಗೆ ಐಡಿಯಾ ಅಷ್ಟ ಬೇಕಾಗೈತಿ, ಅದಕ್ಕೆ ಅದನ್ನು ಲೆಂಗ್ದಿ ಆಗಿ ಬೆಳೆಸೋಂಗಿಲ್ಲ. ಹಂಗಾರೆ ಇಲ್ಲಿ x = 2, x = 3 ಐತಿ. ಆಲ್ಫಾ = 2, ಬೀಟಾ = 3 ಅಂತ ತಿಳ್ಕೊಳ್ಳೋಣ. ಈ ವ್ಯಾಲ್ಯೂವನ್ನು ಈ ಪಾಲಿನೋಮಿಯಲ್ಗೆ ಹಾಕ್ರಿ. ಈಗ ನೋಡ್ರಿ, p(x) ಅಂದ್ರೆ ನಾನು ಇದನ್ನ ತಗೋತೀನಿ, ಯಾವುದು ಆಲ್ಫಾ. ಹಂಗಾರೆ ಇದೆಲ್ಲಾನು ಆಲ್ಫಾ ಮಾಡ್ಕೊಂತ ಹೋಗ್ತೀನಿ. ಡೈರೆಕ್ಟ್ ಹಾಕ್ತೀನಿ. x ಅಂದ್ರೆ ಆಲ್ಫಾ ಅಂದ್ರೆ ನಮ್ದು ಇಲ್ಲಿ ಎಷ್ಟೈತಿ, 2 ಐತಿ, 2² ಮೈನಸ್ 5 ಇಂಟು ಆಲ್ಫಾ ಅಂದ್ರೆ 2 ಪ್ಲಸ್ 6. ಈಗ ನೋಡ್ರಿ, ಇದು 4 - 10 + 6. ಹಂಗಾರೆ ಇಲ್ಲಿ +4 + 6 + 10 -10. ಹಂಗಾರೆ ಇದೇನಾಯ್ತು, 0 ಆಯ್ತು. ಯೋಚನೆ ಮಾಡ್ರಿ, ಇಲ್ಲಿ p(α) ಅಂದ್ರೆ ಏನಾಯ್ತು, 0. ಆದ್ರೆ ಇಲ್ಲಿ ನೋಡ್ರಿ, ಇಕ್ವೇಷನ್ದಾಗ ಅದನ್ನ ತಗೊಳ್ಳೋನು, x² - 5x + 6 ಐತಿ = 0. ಇದಕ್ಕೂ ಅದೇ ರೀತಿಯ ವ್ಯಾಲ್ಯೂ ಹಾಕ್ಕೊಳ್ರಿ. ಒಮ್ಮೆ 2 ಹಾಕಿ ನೋಡ್ರಿ. x ಅಂದ್ರೆ 2², 5 × 2 + 6 = 0. 4 - 10 + 6 = 0. 6 + 4 10 -10 = 0. ಹಾಗಾದ್ರೆ 0 = 0. ಇದು ಎರಡೂ ಕಡೆ ಏನಾಯ್ತು, ಎರಡು LHS = RHS ಎರಡೂ 0 ಬರ್ತಾವೆ. ಇಲ್ಲೇನಾಯ್ತು, ಈ ವ್ಯಾಲ್ಯೂ ತುಂಬಿದಾಗ ಅಷ್ಟೇ 0 ಬರ್ತೈತಿ. ಇದು p(α) ಹಂಗೆ ಉಳಿತು. ಇಷ್ಟ ಡಿಫ್ರೆನ್ಸ್. ಅಂದ್ರೆ ಇದರ ಅರ್ಥ, ಇಲ್ಲಿ ಏನು ಆನ್ಸರ್ ಬರ್ತಾವಲ್ಲ, ಇದ್ರ ಆನ್ಸರ್ ಬಂದಿದ್ದಕ್ಕೆ ನಾವೇನು ಹೇಳ್ತೀವಿ, ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಲ್ಲ ರೂಟ್ಸ್ ಅಂತ ಹೇಳ್ತೀವಿ. ಆದ್ರೆ ಈ ಪಾಲಿನೋಮಿಯಲ್ಗೆ ಬಂದಿದ್ದಕ್ಕೆ ಮಾತ್ರ ನೀವೇನು ಅನ್ಬೇಕು, ಯಾವಾಗ್ಲೂ ಜೀರೋಸ್ ಅಂತ ಕರಿಬೇಕು. ಒಂದು ಬಂದ್ರೆ 0, 2 ಬಂದಿದ್ದು ಅಂದ್ರೆ ವ್ಯಾಲ್ಯೂ, ಅದಕ್ಕೆ 2 ಜೀರೋಸ್ ಅಂತ ಕರಿಬೇಕು. ಇದಿಷ್ಟು ಮುಖ್ಯವಾಗಿ ನೆನ್ಪಿಡ್ರಿ. ಏನಿಲ್ಲ, ಪಾಲಿನೋಮಿಯಲ್ ತಗೊಂಡ್ರಿ, ಅದಕ್ಕೆ ಡಿಫ್ರೆನ್ಸ್ ಏನು, ಇದಕ್ಕೆ ಏನಾಗ್ತೈತಿ, ಇದು ಒಂದು ಏನು ವ್ಯಾಲ್ಯೂ ಇರ್ತೈತಲ್ಲ, ಅದ್ರ = 0 ಬರ್ತೈತಿ. ಇಲ್ಲಿ LHS = RHS 0 ಬರ್ತೈತಿ.
ಎರಡು ಕಡೆ ಜೀರೋ ಬರ್ತೈತಿ. ಇಲ್ಲೇ ಇದು ಇಷ್ಟಕ್ಕೆ ಇದು ಜೀರೋ ಬರೋದ್ರಿಂದ ಇದಕ್ಕೆ ನಾವೇನು ಕರಿತೀವಿ, ಇದ್ರ ವ್ಯಾಲ್ಯೂ ಏನು ಬರ್ತಾವೆ ನೋಡು, ಇವಕ್ಕೆ ವ್ಯಾಲ್ಯೂಸ್ ಅಥವಾ ನಾವು ಅದಕ್ಕೆ ಏನಪ್ಪ ರೂಟ್ಸ್ ಇಲ್ಲ ಸೊಲ್ಯೂಷನ್ ಅನ್ನೋಂಗಿಲ್ಲ. ಅದಕ್ಕೇನಂತೀವಿ ಬಂದಂಥ ಆನ್ಸರಿಗೆ ಜೀರೋಸ್ ಅಂತ ಕರಿತೀವಿ. ಇಷ್ಟು ಸ್ಕ್ರೀನ್ ಶಾಟ್ ಮಾಡ್ರಿ. ಮತ್ತೆ ಮುಂದೆ ಪಾಲಿನೋಮಿಯಲ್ ನೋಡ್ರಿ, ಏನಿಲ್ಲ, ಈಗ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಅದನ್ನ ನೋಡ್ರಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಂದಿಷ್ಟು ಎಕ್ಸಾಂಪಲ್ ಬರ್ಕೊಳ್ಳೋನು. ಆ ಎಕ್ಸಾಂಪಲ್ ಬರ್ಕೊಳ್ಳೋಕ್ಕಿಂತ ಮೊದಲ ಈ ಡಿಗ್ರಿ ಒಳಗೆ, ಡಿಗ್ರಿ ಆಫ್ ದ ಪಾಲಿನೋಮಿಯಲ್ದೊಳಗೆ ನಮ್ಗೆ 2 ಟೈಪ್ಸ್ ಬರ್ತಾವೆ. ಡಿಗ್ರಿ ಆಫ್ ಪಾಲಿನೋಮಿಯಲ್, ಹೌದಾ, ಪಾಲಿನೋಮಿಯಲ್ ಇದ್ರೊಳಗೆ ಏನದಾವ ನಮಗೆ 2 ಟೈಪ್ಸ್ ಬರ್ತಾವೆ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ವೇರಿಯೇಬಲ್ ನೋಡ್ರಿ, ಒನ್ ವೇರಿಯೇಬಲ್. ಸೆಕೆಂಡ್ ಮೋರ್ ದ್ಯಾನ್ ಒನ್ ವೇರಿಯೇಬಲ್, ಮೋರ್ ದ್ಯಾನ್ ಒನ್ ವೇರಿಯೇಬಲ್. ಇದನ್ನ ಸ್ವಲ್ಪ ಸರಿಯಾಗಿ ನೋಡ್ತಾ ಹೋಗ್ರಿ. ಒನ್ ವೇರಿಯೇಬಲ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. x⁴ ಮೈನಸ್ 5x³ ಪ್ಲಸ್ 2x² ಪ್ಲಸ್ 1. ಇಲ್ಲೊಂದು ಮೋರ್ ದೆನ್ ಅದಕ್ಕೆ ತಗೊಳ್ಳೋನು 3xy⁴ ಪ್ಲಸ್ 3xy² ಪ್ಲಸ್ 2xy ಪ್ಲಸ್ 1. ಹಾಗಾದ್ರೆ ಇಲ್ಲಿ ನೋಡ್ರಿ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ನೋಡ್ಕೊಳ್ಳೋದು ಭಾಳ ಈಜಿ ಅದ. ಇದು ಒನ್ ವೇರಿಯೇಬಲ್, ಯಾಕಂದ್ರೆ ಎಕ್ಸ್ ಎಕ್ಸ್ ಎಕ್ಸ್. ಇಲ್ಲಿ ನೋಡ್ರಿ XY 2 ವೇರಿಯೇಬಲ್ ಅದಾವೆ, XY 2 ವೇರಿಯೇಬಲ್ ಅದಾವೆ. ಹಾಗಾದ್ರೆ ಈ ರೀತಿ ಇದು ಪಾಲಿನೋಮಿಯಲ್ನ, ಆದ್ರೆ ನಿಮ್ಮ ಸಿಲೆಬಸ್ಸಿಗೆ ಇರೋದು ಒನ್ ವೇರಿಯೇಬಲ್ ಐತಿ, ನಿಮ್ಮ ಸಿಲೆಬಸ್ 10ಕ್ಕೆ ಇರೋದು. ಹಾಗಾದ್ರೆ ಇದನ್ನ ನೋಡ್ರಿ, ಇದ್ರ ಪವರ್ 4 ಅದ, ಇದ್ರ ಪವರ್ 3 ಅದ, ಇದ್ರ ಪವರ್ 2 ಅದ. ಇದು ಕಾನ್ಸ್ಟೆಂಟ್ ಐತಿ, ಅಂದ್ರೆ ಇದ್ರ ಮುಂದೆ x⁻⁴ 0 ಇರ್ತೈತಿ. ಹಾಗಾದ್ರೆ ಈಗ ಯೋಚನೆ ಮಾಡ್ರಿ, ಇದ್ರಾಗ ಹೈಯೆಸ್ಟ್ ಪವರ್ ಯಾವುದು? ಹೈಯೆಸ್ಟ್ ಪವರ್ ಯಾವುದಂದ್ರೆ ಇದ 4. ಹಾಗಾದ್ರೆ ಇಲ್ಲಿ ಡಿಗ್ರಿ 4 ಸರ್. ಮತ್ತೆ ಇಲ್ಲಿ ಹೆಂಗೆ ಮಾಡಿದ್ರಿ? ಇಲ್ಲಿ ನೋಡ್ರಿ 2 ಅದಾವು. ಇದ್ರ ಮೇಲಿನ ಪವರ್ ಏನಿಲ್ಲ, 1 ಐತಿ. ಇದ್ರ ಮೇಲಿನ ಪವರ್ ಏನಿಲ್ಲ, 1 ಐತಿ. ಇದ್ರ ಮೇಲೂ 1 ಐತಿ, ಇದ್ರ ಮೇಲೂ 1 ಐತಿ. ಹಾಗಾದ್ರೆ ಇವನ್ 2 ಕೊಡಿಸ್ರಿ, 1 + 4 5. ಇಲ್ಲಿ ಕೊಡಿಸ್ರಿ 1 + 2 3. ಇಲ್ಲಿ ಕೊಡಿಸ್ರಿ 1 + 1 2. ಹಾಗಾದ್ರೆ ಹೈಯೆಸ್ಟ್ ಯಾವುದು? 5, ಡಿಗ್ರಿ 5. ಹಾಗಾದ್ರೆ ಯೋಚನೆ ಮಾಡ್ರಿ, ಯಾವಾಗಲೂ ಮೋರ್ ದೆನ್ ಒನ್ ವೇರಿಯೇಬಲ್ ಇದ್ದಾಗ ಆ ವೇರಿಯೇಬಲ್ಸ್ ಎಷ್ಟು ಅದಾವಲ್ಲ ಅವು ಅಷ್ಟು ಪವರ್ಸ್ ಕೂಡಿಸ್ಬೇಕು. ಕೂಡಿಸಿ ಹೇಳ್ತೀರಿ, ಅಂದ್ರೆ ಡಿಗ್ರಿ ಇದು 5 ಆಯ್ತು ಅಂತ. ಅದೇ ರೀತಿ ಇಲ್ಲಿ ನೋಡ್ತೀರಿ, ಹೈಯೆಸ್ಟ್ ಹುಡುಕಾಡಬೇಕು, ಹೈಯೆಸ್ಟ್ ಇದ್ರೆ ಹೇಳ್ತೀರಿ. ಇದಕ್ಕೆ ಇನ್ನೊಂದು ಏನು ಹೇಳ್ತಾರ, ಲೀಡಿಂಗ್ ಏನಪ್ಪಾ ಅಂತ ಏನು ಹೇಳ್ತಾರೆ, ವೇರಿಯೇಬಲ್ಸ್ ಹೇಳ್ತಾರೆ. ಲೀಡಿಂಗ್ ಅಂದ್ರೂ ಸಹಿತ ಇದೆ. ಲೀಡಿಂಗ್ ಅಂದ್ರೇನ ಹೈಯೆಸ್ಟ್ದೊಳಗೆ ಯಾವುದೈತಿ ಅದನ್ನು ತಗೋತೀರಿ. ಅದ ನಮಗೇನಾಗ್ತೈತಿ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಹಾಗಾದ್ರೆ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂದ್ರೆ ಏನಂತ ಹೇಳ್ಬೇಕು ಅಂದ್ರೆ, ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಈಸ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್. ಎದ್ರೊಳಗೆ ಇನ್ ಎ ಪಾಲಿನೋಮಿಯಲ್. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ಪಾಲಿನೋಮಿಯಲ್. ನೋಡ್ರಿ ಎಷ್ಟು ಈಜಿ ಅದ, ಏನು ಟಫ್ ಇಲ್ಲ, ಏನಿಲ್ಲ, ಫುಲ್ ಈಜಿ ಅದ. ಯಾವುದೊಂದು ನಿಮ್ಗೆ ಪಾಲಿನೋಮಿಯಲ್ ಕೊಟ್ಟಿರ್ತಾರೋ ಅದ್ರಾಗ ವೇರಿಯೇಬಲ್ ನೋಡ್ರಿ, ಆ ವೇರಿಯೇಬಲ್ದೊಳಗೆ ಯಾವ್ದು ಹೈಯೆಸ್ಟ್ ಐತಿ ಪವರ್ ಅದನ್ನ ನೋಡ್ತೀರಿ, ಅದ್ರ ಡಿಗ್ರಿ ಆಗ್ತೈತಿ. ಇದಿಷ್ಟು ಸ್ಕ್ರೀನ್ ಶಾಟ್ ಮಾಡ್ಕೊಳ್ರಿ. ಒಂದು 0 ಪಾಲಿನೋಮಿಯಲ್ ತಗೊಳ್ಳೋಣ, P ಆಫ್ x = 0. ನೋಡ್ರಿ, ಮೊದಲು ನಮ್ಗೆ ಡಿಗ್ರಿ. ಹಾಗೆ 0 ಪಾಲಿನೋಮಿಯಲ್ದ, ಈ 0 ಪಾಲಿನೋಮಿಯಲ್ದ ಡಿಗ್ರಿ ಎಷ್ಟು ಅಂತ ಕೇಳ್ತಾನೆ. ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. IMP ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು MIMP ಅಂತ ಹೇಳಿದ್ರು ನಡೀತೀವಿ, 1 ಮಾರ್ಕಿಗೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, P ಆಫ್ x ಅಂದ್ರೇನು, ಪಾಲಿನೋಮಿಯಲ್ ನಮಗೇನೈತಿ 0 ಐತಿ. ಹಾಗಾದ್ರೆ ಇದ್ರ ಡಿಗ್ರಿ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಡಿಗ್ರಿ ಆಫ್ 0 ಪಾಲಿನೋಮಿಯಲ್. ನಾನು ಇದನ್ನ ಹಿಂಗೆ ಬರಿಬೋದನ್ನು ನೋಡ್ರಿ, ಇಷ್ಟೈತ್ಯಾ. ನಾನು ಇದನ್ನ 0, ಇದ್ರ ಮುಂದೆ x⁻1 ಹಿಂಗೆ 0 ಬರೀತೀನಿ. ಇದು ಒಂದು ಆಗ್ತೈತೆ ನೋಡ್ರಿ, ಹೆಂಗೆ ಬರಿಬೋದನ್ನು ನೋಡ್ರಿ. ಯಾಕಂದ್ರೆ 0ದಿಂದ ಯಾವುದೋ ಮಲ್ಟಿಪ್ಲೈ ಮಾಡಿದ್ರು 0ನ, 0 + 0 0ನ. ಆಮೇಲೆ ಮತ್ತೆ ನಾನು ಹಿಂಗೆ ಬರಿತೀನಿ, 0 × x² + 0 × x⁻1 + 0 ಬರಿತೀನಿ. ಈಗೂ ನೋಡ್ರಿ 0 ಆಕತಿ, ಇದು 0 ಇದು 0 ಒಟ್ಟು ಕುಡಿಸಿರು ಮತ್ತು ನಮಗೆ 0ನ.
ಹಾಗಾದ್ರೆ ಅದೇ ರೀತಿ ಬೇಕಾದ್ರೆ ಇನ್ನೊಂದು ತಗೊಳ್ರಿ, 0x³ ಆಮೇಲೆ ಪ್ಲಸ್ 0x², ಆಮೇಲೆ 0x ಪ್ಲಸ್ 0 ಅಂತ ಬರ್ತದೆ. ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು. ಹಂಗಾರೆ ಇಲ್ಲಿ 0ನ ಬಂತು. ಅಂದರೆ ಇದರ ಅರ್ಥ ಏನು, 0 ಪಾಲಿನೋಮಿಯಲ್ ಬಂತು. ಅದಕ್ಕೆ ಸರ ಇದೇನಾಗ್ತೈತೆ ರೀ, ಹಾಗಾದ್ರೆ ಡಿಗ್ರಿ ಆಫ್ 0 ಪಾಲಿನೋಮಿಯಲ್ 0 ಅಂತ ಬರೆದ್ರೆ ತಪ್ಪು. ಕೆಲವು ಮಂದಿ ಹೇಳ್ತಾರೆ ಸರ್ 1 ಆಕೈತ್ರಿ, 1 ಅಲ್ಲ. ಇದು ಯಾವಾಗಲೂ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಹಿಂಗೆ ಬರಿಬಹುದು, ಒಬ್ರು ಹಿಂಗೆ ಬರಿಬಹುದು, ಇನ್ನು ಹಿಂಗೆ ಬರಿಬಹುದು, ಇನ್ನು ಮತ್ತೆ ಬೇರೆ ಬರಿಬಹುದು, ಎಲ್ಲದ್ರೊಳಗೆ ಹಂಗೆ ಬೇಕಾದಷ್ಟು ಬರಿಬಹುದು. ಅದಕ್ಕೆ ಇದಕ್ಕೇನಂತೀವಿ ಅಂದರೆ ನಾಟ್ ಡಿಫೈನ್ಡ್ ಅಂತೀವಿ, ನಾಟ್ ಡಿಫೈನ್ಡ್. ಅದಕ್ಕೆ ಇಲ್ಲಿ ಬರಿಬೇಕು, ಡಿಗ್ರಿ ಆಫ್ 0 ಪಾಲಿನೋಮಿಯಲ್ ಅಂದರೆ ಇಟ್ ಈಸ್ ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್, ನಾಟ್ ಡಿಫೈನ್ಡ್ ಅನ್ನು ನಾವು ಶಾರ್ಟ್ ಆಗಿ ಹಿಂಗೆ ಬರಿಬೋದು, ND. ನೋಡ್ರಿ, ಹಂಗಾರೆ ಈಗ ಹೇಳ್ರಿ, ಡಿಗ್ರಿ ಆಫ್ 0 ಪಾಲಿನೋಮಿಯಲ್ ಎಷ್ಟು? ನಾಟ್ ಡಿಫೈನ್ಡ್, ND. ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಅದ 1 ಮಾರ್ಕಿಗೆ. ಇದು ಹೆಂಗೆ ಬಂತು ಅನ್ನೋದಕ್ಕೆ ನಿಮ್ಗೆ ತಿಳಿಸೀನಿ, ನೀವು ಇಷ್ಟು ನೆನಪಿಟ್ರೆ ಸಾಕು. ಇದು ಕ್ಲಿಯರ್ ಆಗೈತೆ ಅಂದ್ಕೋತೀನಿ. ಸ್ಕ್ರೀನ್ಶಾಟ್ ತಗೊಳ್ರಿ. ನೆಕ್ಸ್ಟ್ ಹೋಗೋಣ. ನೋಡ್ರಿ, ಇದನ್ನೇನಂತ ತಿಳ್ಕೊಂಡ್ರಿ, ಈಗ ಆಲ್ರೆಡಿ ನಿಮ್ಗೆ ಗೊತ್ತದ ಡಿಗ್ರಿ ಅಂದರೆ ಏನಂತ ಗೊತ್ತದ, ಹೈಯೆಸ್ಟ್ ಪವರ್ ಅಂತೀರಿ. ಹಂಗಾರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಈಸ್ 1 ಇರುವಂಥ ಯಾವ ಪಾಲಿನೋಮಿಯಲ್ ಬರ್ತಾವು ಆ ಎಲ್ಲ ಪಾಲಿನೋಮಿಯಲ್ ಏನಾಗ್ತಾವ, ಲೀನಿಯರ್ ಪಾಲಿನೋಮಿಯಲ್. ಹೆಂಗಪ್ಪ ಅಂತ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇಲ್ಲೇ ಎಕ್ಸಾಂಪಲ್ 2x + 1. ಇಲ್ಲಿ ನೋಡ್ರಿ, √3x + 5. ಅದೇ ರೀತಿ y + √2, x - 2/11, 3z + 4, 2/3 u + 1. ಹಿಂಗೆ ಬೇಕಾದಷ್ಟು ಬರಿಬಹುದು. ಇಲ್ಲೇ ಯೋಚನೆ ಮಾಡ್ರಿ, ಇಲ್ಲೇ ವೇರಿಯೇಬಲ್ ನೋಡ್ತಾ ಹೋಗ್ರಿ, ಉಳಿದದ್ದು ಏನೂ ನೋಡಂಗಿಲ್ಲ, ವೇರಿಯೇಬಲ್ ಮಾತ್ರ ನೋಡ್ರಿ. ವೇರಿಯೇಬಲ್ x, ವೇರಿಯೇಬಲ್ x, ವೇರಿಯೇಬಲ್ y, ವೇರಿಯೇಬಲ್ x, ವೇರಿಯೇಬಲ್ z, ವೇರಿಯೇಬಲ್ u. ಹಾಗಾದ್ರೆ ಇಲ್ಲಿ ನೋಡಿದ್ರೆ ಪವರ್ ಏನೈತಿ, ಏನೂ ಇರೋದಿಲ್ಲ ಅಂದ್ರೆ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1. ಹಾಗಾದ್ರೆ ಡಿಗ್ರಿ ಎಷ್ಟು? ಡಿಗ್ರಿ 1, ಡಿಗ್ರಿ 1, ಡಿಗ್ರಿ 1, ಎಲ್ಲ ಡಿಗ್ರಿ 1. ಅದಕ್ಕೆ ಬರೆದಿರಿ, ಎ ಲೀನಿಯರ್ ಪಾಲಿನೋಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಎ ಲೀನಿಯರ್ ಪಾಲಿನೋಮಿಯಲ್. ಹಂಗಾರೆ ಅದ್ರದ್ದು ಈ ಎಕ್ಸಾಂಪಲ್ಸ್ ಏನು ಮಾಡ್ತೀರಿ, ಇವನ್ನೆಲ್ಲ ಬರೀತೀರಿ ಅಷ್ಟೇ. ಎಲ್ಲ ಅರ್ಥ ಆಯ್ತಾ ಸರ್? ಇಲ್ಲಿ ರೂಟ್ನಾಗ ಐತಲ್ರಿ, ಅದ √3x ಅಂತ ಇದಿಷ್ಟು ಕುಡಿಸಿದ್ರಿ, ಇದು ಬೇರೆ ಆಗತ್ತೆ. ಆವಾಗ √3 √x ಬರಿತೀರಿ. ಆವಾಗ √3x ಅಂದ್ರೆ ಇದ್ರ ವ್ಯಾಲ್ಯೂ 1/2 ಬರಿತೀರಿ. ಆವಾಗ ಇದು ಪಾಲಿನೋಮಿಯಲ್ ಆಗೋದಿಲ್ಲ. ನೀವು ಪಾಲಿನೋಮಿಯಲ್ ಅಂದ್ರೆ ನೋಡಿರಿ, ನಾನ್ ನೆಗೆಟಿವ್ ಇಂಟೀಜರ್ ಇರಬೇಕು ಅಂತ. ಇದು ಏನಾಗ್ತೈತಿ, ಫ್ರ್ಯಾಕ್ಷನ್ ಐತಿ, ಆದ್ರೆ ಇದು x ಹೊರಗೈತಿ, ರೂಟ್ ಬಿಟ್ಟು ಹೊರಗೈತಿ. ಆ ಉದ್ದೇಶಕ್ಕೆ ಇದೆಲ್ಲ ಏನಾಗ್ತಾವ, ಲೀನಿಯರ್ ಪಾಲಿನೋಮಿಯಲ್. ಹಾಗಾದ್ರೆ ಅದೇ ರೀತಿ ಸೆಕೆಂಡ್ ಒನ್ ಏನೈತಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಇಲ್ಲಿ ನೋಡ್ರಿ, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಹಾಗಾದ್ರೆ ಇದು ಎಲ್ಲ ಸೇಮ್ ಬರೀತೀರಿ, ಇದು ಅಷ್ಟೇ. ಇದ್ರಾಗ ಇನ್ನೊಂದು ನೆನಪಿಟ್ಕೊಡ್ರಿ, ಇದ್ರದ್ದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗ್ತೈತಿ ಅದನ್ನ ಹೇಳ್ತೀನಿ. ಇದ್ರಾಗ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ರಿ. ಹಂಗಾರೆ ಇಷ್ಟೆಲ್ಲ ಬರೀತಿ ಸರ್, ಇಷ್ಟೆಲ್ಲ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇದಕ್ಕೇನು ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲನ್ರಿ? ಐತಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಜನರಲ್ ಫಾರ್ಮ್ ಅಂತ. ಜನರಲ್ನು ಕೇಳ್ತಾನ, ಜನರಲ್ನು ಅಂತಾರೆ ಫಾರ್ಮ್ ಆಫ್ ಲೀನಿಯರ್ ಪಾಲಿನೋಮಿಯಲ್ ನೋಡ್ರಿ. ಹಾಗಾದ್ರೆ ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತ ಹೇಳಿದ್ರೆ ax + b. ಹಂಗಾರೆ ax + b ಬರೆದ್ರಿ ನೋಡ್ರಿ, ಇಲ್ಲಿ ವೇರಿಯೇಬಲ್ ಇವೆಲ್ಲ ಏನದು, ಇಲ್ಲಿ ಏನೂ ಇರಲ್ಲ ಅಂದ್ರೆ 1 ಇರ್ತೈತಿ. ಹಾಗಾದ್ರೆ ಇವು ಎ ಬಿ ಏನು, ಇವು ರಿಯಲ್ ನಂಬರ್, ಹೌದಾ? ಹಾಗಾದ್ರೆ ಇಲ್ಲಿ ಬರೀತೀರಿ, ನೀವು ಏನು ಬರೀತೀರಿಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದ್ರಿ, ಲೀನಿಯರ್ ಪಾಲಿನೋಮಿಯಲ್ ಅದು ಬರೆದ್ರಿ. ಎ ಬಿ ವೇರ್ ಅದನ್ನ ಇಲ್ಲಿ ಬೇಕಂದ್ರೆ ಒಂದು ಲೈನ್ ಇಲ್ಲಿ ಬರಿಬೋದು, ವೇರ್ a b are real numbers.
ರಿಯಲ್ ನಂಬರ್ಸ್. ಹಾಗಾದ್ರೆ ಕಂಡೀಷನ್ ಎ ನಾಟ್ ಈಕ್ವಲ್ ಟು 0 ಇರಬೇಕು. ಇದು 0 ಆಗಬಾರ್ದು. ಯಾಕೆ ಈ 0 ಆತಂದ್ರೆ ಹೋಲ್ ಥಿಂಗ್ ಎಲ್ಲ 0 ಆಗ್ತದೆ, ಅದಕ್ಕೆ ಹಾಕ್ಬಾರ್ದು. ಹಾಗಾದ್ರೆ ಈಗ ಇದನ್ನ ನೋಡಿ ಇನ್ನೊಂದ್ಸರಿ ಅರ್ಥ ಮಾಡ್ಕೊರಿ. ಒಂದು ಪಾಲಿನೋಮಿಯಲ್ ಇರಬೇಕು, ಆ ಪಾಲಿನೋಮಿಯಲ್ದೊಳಗೆ ವೇರಿಯೇಬಲ್ ನೋಡಬೇಕು, ಅದರ ಡಿಗ್ರಿ 1 ಇರಬೇಕು. ಡಿಗ್ರಿ 1 ಇರಬೇಕು, ಇದರ ಅರ್ಥ ಹೈಯೆಸ್ಟ್ ಪವರ್ 1 ಆಗಿರಬೇಕು. ಇವೆಲ್ಲ ಅವಕ್ಕೆಲ್ಲ ಎಕ್ಸಾಂಪಲ್ ಅದಾವು. ಹಾಗಾದ್ರೆ ಅದ್ರ ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ AX + B ಬರೀತೀರಿ. ಈ AB ಏನಂದ್ರೆ ಅವು ರಿಯಲ್ ನಂಬರ್. ಹಾಗಾದ್ರೆ ಎಕ್ಸ್ ಏನಿಲ್ಲ ವೇರಿಯೇಬಲ್, ಆದ್ರೆ ಕಂಡೀಷನ್ ಎ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಯಾಕಂದ್ರೆ ಇದು 0 ಇತ್ತು ಅಂತ ಇಟ್ಕೋರಿ, ಎ 0 × X + B, ಹಂಗಾರೆ 0 × ಸಮಥಿಂಗ್ ಈ 0 + B ಬರೀ B ಆಯ್ತು. ಹಂಗಾರೆ ಇಲ್ಲಿ ನೋಡ್ರಿ ನಂಬರ್ ಅಷ್ಟೇ ಉಳಿಯಿತು. ಹಾಗಾದ್ರೆ ಇಲ್ಲಿ X ಪವರ್ 1 ಬರೋದಿಲ್ಲ. ಈ ಸಂಖ್ಯೆ ಇರ್ತೈತಲ್ರಿ ಅಂದ್ರೆ ಅದ್ರ ಎಕ್ಸ್ ಎಷ್ಟು 0 ಆಕತಿ, 1 ಇರೋದಿಲ್ಲ. ಅದಕ್ಕೆ ಇಲ್ಲಿ ಕಂಡೀಷನ್ ಎ ನಾಟ್ ಈಕ್ವಲ್ ಟು 0. ಇದನ್ನ ಸ್ಕ್ರೀನ್ಶಾಟ್ ಮಾಡ್ರಿ. ಅದನ್ನ ನೆಕ್ಸ್ಟ್ ಕ್ವಾಡ್ರಾಟಿಕ್ ಹೇಳ್ತೀನಿ. ಈಗ ನೆಕ್ಸ್ಟ್ ನಮ್ಗೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಈಗ ನೋಡ್ರಿ, ಇದು ಸೇಮ್ ಲೀನಿಯರ್ ಅಂದಿರಲ್ಲ, ಇಲ್ಲಿ ಕ್ವಾಡ್ರಾಟಿಕ್ ಅನ್ಬೇಕು. A quadratic polynomial of degree 2 ಆಗಬೇಕಷ್ಟ ಈಸ್ ಕಾಲ್ಡ್ ಏನನ್ಬೇಕು, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಹಾಗಾದ್ರೆ ಇದ್ರ ಎಕ್ಸಾಂಪಲ್ಸ್ ಹೆಂಗ್ರಿ ಸರ ಒಂದಿಷ್ಟು ಹೇಳ್ರಿ. ನೋಡ್ರಿ ಈಗ ಎಕ್ಸಾಂಪಲ್ ಬರಿತೀನಿ, ಅವಾಗ ನಿಮ್ಗದು ಕ್ಲಿಯರ್ ಆಕೈತಿ. ಈಗ ಒಂದಿಷ್ಟು ಎಕ್ಸಾಂಪಲ್ ಅದು ಕ್ವಾಡ್ರಾಟಿಕ್ ತಗೊಳ್ಳೋನು. 2x² + 3x - 2/5, y² - 2, 2 - x² + √3x. ನೆಕ್ಸ್ಟ್ u/3 - 2u² + 5, √5v² - 2/3v. ಅದೇ ರೀತಿ 4z² + 1/7 ಎಟ್ಸೆಟ್ರಾ. ನೀವು ಅಲ್ಲೇ ಒಂದಕ್ಕೆ ಬರ್ದಿರಲ್ಲ ಲೀನಿಯರ್ ಪಾಲಿನೋಮಿಯಲ್ ಅಂತ, ಇಟ್ ಹ್ಯಾಸ್ ಓನ್ಲಿ 1 0. ಒಂದು ವ್ಯಾಲ್ಯೂ ಇರ್ತೈತಿ, ಆ ವ್ಯಾಲ್ಯೂಗೆ ನಾವು 0 ಅಂತೀವಿ ಅಂತ ಹೇಳಿನಲ್ಲ, ಅದ್ರೊಳಗೆ 1 ವ್ಯಾಲ್ಯೂ ಇರ್ತೈತಿ, ಇದ್ರೊಳಗೆ 2 ಇರ್ತಾವು. ಇಟ್ ಹ್ಯಾಸ್ 2 ವ್ಯಾಲ್ಯೂಸ್, 2 zeros. ಇಟ್ ಹ್ಯಾಸ್ 2 zeros. ಇದು ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಎದ್ರ 2 zeros ಬರ್ತಾವು? ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಲೀನಿಯರ್ದಾಗ ಇಟ್ ಹ್ಯಾಸ್ 1 0 ಅಂತ ಬರ್ಕೋಬೇಕು. ಈಗ ನೋಡ್ರಿ, ಹಂಗಾರೆ ಈಗ ಇಲ್ಲಿ ಎಕ್ಸಾಂಪಲ್ ನೋಡ್ರಿ. ಏನಪ್ಪಾ, ನಾನು ಈಗ ಇದು ಒಂದು ಪಾಲಿನೋಮಿಯಲ್ ಐತಿ, ಇದು ಪಾಲಿನೋಮಿಯಲ್, ಇದು ಸರ್ ಇದು ಪಾಲಿನೋಮಿಯಲ್ ಹೆಂಗೆ ಆಕತ್ರಿ? ಮ್ಯಾಲೆ ಹೋದ್ರೆ ಮೈನಸ್ ಆಕತ್ತಲ್ರಿ? ಹೌದು, u/3 ಐತಿ ನಮ್ದಿಲ್ಲ. ಹಂಗಾರೆ ಇದನ್ನ ನಾವು ಹಿಂಗೆ ಬರಿಬೋದು, u3⁻⁻1. ಹಾಗಾದ್ರೆ ಇಲ್ಲಿ ಮೈನಸ್ ಬಂತಲ್ರಿ? ಹೌದು, ಇದು ಮೈನಸ್ ಬಂತಿಲ್ಲಲ್ಲ, ಆದ್ರೆ ವೇರಿಯೇಬಲ್ ಅಲ್ಲದು. ವೇರಿಯೇಬಲ್ ಮ್ಯಾಲೆ ಮೈನಸ್ ಬರಬಾರ್ದು ಪವರ್. ಯು ಹಂಗೈತಿ ನೋಡ್ರಿ, ಇಲ್ಲಿ ಇದ್ರ ಮೇಲೆ ಪ್ಲಸ್ ಐತಿ, ಅದಕ್ಕೆ ಇದು ಬಂದೈತೆ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಇಲ್ಲಿ ಏನಿದು, ಇದು ನಮಗೆ ವೇರಿಯೇಬಲ್ ಯು ಐತಿ, ಇಲ್ಲಿ ವೇರಿಯೇಬಲ್ ಎಕ್ಸ್ ಐತಿ, ವೇರಿಯೇಬಲ್ ವಾಯ್ ಐತಿ, ಇಲ್ಲಿ ಜೆಡ್ ಐತಿ. ಎಲ್ಲದ್ರಾಗೂ ನೋಡ್ರಿ, ಇಲ್ಲಿ ವೇರಿಯೇಬಲ್ ಐತಿ, ಇಲ್ಲಿ ವೇರಿಯೇಬಲ್ ಐತಿ. ಸರ ಇಲ್ಲಿ 2 ಐತಿ, ಇಲ್ಲಿ 1 ಐತಿ. ಹಾಗಾದ್ರೆ ಇರಲಿ, ನೀವು ಅದ್ರಾಗ ಡಿಗ್ರಿ ಯಾವ್ದು ತಗೋತೀರಿ? ಡಿಗ್ರಿ ಹೈಯೆಸ್ಟ್ ಪವರ್ ಇದ್ದಿದ್ದು ತಗೋಬೇಕು. ಹೈಯೆಸ್ಟ್ ಪವರ್ ಇದ್ದಿದ್ದು ಎಷ್ಟು ಐತಿ? 2 ಐತಿ. ಹಾಗಾದ್ರೆ 2 ಇದ್ರೆ ನಮಗೆ ಕ್ವಾಡ್ರಾಟಿಕ್. ಇಲ್ಲಿ ನೋಡ್ರಿ 2 ಐತಿ, ಇದ್ರಾಗೂ ಹೋಗ್ರಿ, ಇಲ್ಲಿ ವೇರಿಯೇಬಲ್ ಇಲ್ಲಿ ಐತಿ, ಇಲ್ಲೂ ಐತಿ, ಇಲ್ಲಿ 1 ಐತಿ, ಇಲ್ಲಿ 2 ಐತಿ, ಹೈಯೆಸ್ಟ್ 2 ಐತಿ, ಡಿಗ್ರಿ 2 ಐತಿ. ಅದೇ ರೀತಿ ಇಲ್ಲಿ ಯು ಐತಿ, ಇಲ್ಲೂ ಐತಿ, ಇಲ್ಲಿ 1 ಐತಿ, ಇಲ್ಲಿ 2 ಐತಿ. ಹಾಗಾದ್ರೆ ಇಲ್ಲೂ 2 ಐತಿ ಅಂದಮೇಲೆ ಇದು ಕೂಡ ನಮಗೇನು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಇಲ್ಲಿ ಬರ್ರಿ, ಇದ್ರಾಗೂ 2 ಐತಿ, ಇಲ್ಲಿ 1 ಐತಿ, ಇದು ಹೈಯೆಸ್ಟ್ ಐತಿ, ಡಿಗ್ರಿ ಐತಿ, ಅದಕ್ಕೆ ಇದು ಕೂಡ ನಮ್ಗೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಇಲ್ಲಿ ನೋಡ್ರಿ 4z², ಇಲ್ಲೂ 2 ಐತಿ. ಹಾಗಾದ್ರೆ ಇದು ನಮ್ಮ ಕ್ವಾಡ್ರಾಟಿಕ್. ಈ ಕ್ವಾಡ್ರಾಟಿಕ್ ಅಂತ ಬಂದಲ್ಲೇ ನಮ್ಗೆ 2 zeros ಇರ್ತಾವು. ಅಂದ್ರೆ ಅದ್ರ ವ್ಯಾಲ್ಯೂ ಬದಲಿಸ್ತಾವು. ವ್ಯಾಲ್ಯೂಗೆ ನಾವು ಏನಂತೀವಿ? ಜೀರೋಸ್ ಅಂತ. ಅದ್ರ ಉತ್ತರ ಮುಂದೆ ನೋಡ್ತೀರಿ ಎಷ್ಟು ಬರ್ತಾವ ನಿಮ್ಗೆ ಗೊತ್ತಾಗತ್ತೆ. ಇಟ್ ಹ್ಯಾಸ್ 2 zeros ಇರ್ತಾವ ಅನ್ನೋದನ್ನ ತಿಳ್ಕೊಬೇಕು. ಹಾಗಾದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗೆ ಇರ್ತೈತ್ರಿ ಸರ ಇದ್ರದ್ದು ಅಂತ ಹೇಳಿದ್ರೆ ax² + bx + c. ನೋಡ್ರಿ ನೆನ್ಪಿಟ್ಕೋರಿ, ax²
ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಇಲ್ಲಿ ವೇರ್ ಎ ಬಿ ಸಿ, ಇಲ್ಲೂ ಎ ಬಿ ಸಿ ಆರ್ ರಿಯಲ್ ನಂಬರ್ಸ್. ಇಲ್ಲೂ ಕಂಡೀಷನ್ ಎ ನಾಟ್ ಈಕ್ವಲ್ ಟು 0. ಯಾಕಂದ್ರೆ ಈ 0 ಆಗಿಬಿಟ್ರೆ ಇಲ್ಲಿ ಸ್ಕ್ವೇರ್ ಅನ್ನೋದು ಹೋಗ್ಬಿಡ್ತೈತಿ. ಹಂಗಾರೆ ಪವರ್ 2 ಡಿಗ್ರಿ 2 ಅನ್ನೋದು ಹೋಗ್ಬಿಡ್ತೈತಿ. ಅದಕ್ಕೆ ಇಲ್ಲಿ 0 ಆಗಿರಬಾರ್ದು. ಹಂಗಾರೆ ಇಷ್ಟು ನೀವೇನು ಮಾಡಿದ್ರಿ ನೋಡ್ಕೊಂಡ್ರಿ. ಈಗ ಇದ್ರೊಳಗೆ ಏನು ಟಫ್ ಇಲ್ಲ ನೋಡ್ರಿ. ಏನಂತೀರಿ, ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂದ್ರೆ ಅದರ ಡಿಗ್ರಿ 2 ಇರಬೇಕು. ಅವಾಗ ಅದಕ್ಕೆ ನಾವೇನು ಕರಿತೀವಿ, ಆ ಪಾಲಿನೋಮಿಯಲ್ಗೆ ನಾವು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಅವಕ್ಕೆ ನಿಮ್ಗೆ ತಿಳಿದಂಥ ಬೇಕಾದಂಥ ಎಕ್ಸಾಂಪಲ್ ಕೊಡಬೇಕು. ಆದರೆ ವೇರಿಯಬಲ್ ಪವರ್ ಏನಿರಬೇಕು, 2 ಇರಬೇಕು. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ರಿ ಹಂಗಾರೆ ಅಂತ ಕೇಳಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೀಬೇಕು. 1 ಮಾರ್ಕಿಗೆ ಇದು ಇಂಪಾರ್ಟೆಂಟ್ ಅದ. ಹಾಗಾದ್ರೆ ಇಲ್ಲಿ ಎ ಅದಾವು, ಇಲ್ಲಿ ಬಿ ಅದಾವು, ಇಲ್ಲಿ ಸಿ ಅದಾವು. ಏನವು ರಿಯಲ್ ನಂಬರ್. ಹಾಗಾದ್ರೆ ಇದು ಎಕ್ಸ್ ಏನು ವೇರಿಯಬಲ್. ಕಂಡೀಷನ್ ಎ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು, ನಾಟ್ ಈಕ್ವಲ್ ಟು 0. ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊರಿ. ನೆಕ್ಸ್ಟ್ ಕ್ಯೂಬಿಕ್ ನೋಡ್ರಿ. ಕ್ಯೂಬಿಕ್ ಪಾಲಿನೋಮಿಯಲ್, ಕ್ಯೂಬಿಕ್. ಹಾಗಾದ್ರೆ ಕ್ಯೂಬಿಕ್ ಪಾಲಿನೋಮಿಯಲ್ ಆಫ್ ಡಿಗ್ರಿ 3, ಕ್ಯೂಬ್ ಅಂದ್ರೆ 3. ಕ್ಯೂಬಿಕ್ 3 ಈಸ್ ಕಾಲ್ಡ್, ಇಲ್ಲಿ ಕ್ವಾಡ್ರೇಟಿಕ್ ಐತಲ್ಲ ಇದನ್ನ ತೆಗೆದು ಕ್ಯೂಬಿಕ್. ಕ್ಯೂಬಿಕ್ ನೋಡ್ರಿ. ಎ ಕ್ಯೂಬಿಕ್ ಪಾಲಿನೋಮಿಯಲ್ ಆಫ್ ಎ ಡಿಗ್ರಿ 3 ಈಸ್ ಕಾಲ್ಡ್ ಎ ಕ್ಯೂಬಿಕ್ ಪಾಲಿನೋಮಿಯಲ್. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ನೋಡುನು ಅಂತ ಹೇಳಿದ್ರೆ ನಾವು ಆರಾಮಾಗಿ ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಏನು ಎಕ್ಸಾಂಪಲ್ಪ? ಎಕ್ಸಾಂಪಲ್ ನೋಡ್ತೀರಿ, 2 ಮೈನಸ್ ಎಕ್ಸ್ ಕ್ಯೂಬ್, ಎಕ್ಸ್ ಕ್ಯೂಬ್ ರೂಟ್ 2x ಕ್ಯೂಬ್, 3 ಮೈನಸ್ ಎಕ್ಸ್ ಸ್ಕ್ವೇರ್, 3 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 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 ಕ್ಯೂಬ್, 3x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1. ಹಿಂಗೆ ಬೇಕಾದಷ್ಟು ನಾವು ಬರಿಬೋದು ಎಟ್ಸೆಟ್ರಾ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ ಏನಿಲ್ಲ, ಇದು ಸೇಮ್ ಪಾಲಿನೋಮಿಯಲ್ ಇರ್ತಾವ. ವೇರಿಯಬಲ್ ಹುಡುಕ್ತೀರಿ, ಡಿಗ್ರಿ 3 ಇರಬೇಕಷ್ಟೇ. ಡಿಗ್ರಿ 3 ಇರಬೇಕು. ಹಂಗಾರೆ ಡಿಗ್ರಿ 3 ನೋಡ್ರಿ, ಇಲ್ಲಿ ವೇರಿಯಬಲ್ ಐತಿ, ಇಲ್ಲಿ ಐತಿ ವೇರಿಯಬಲ್, ಇಲ್ಲೂ ವೇರಿಯಬಲ್, ಇಲ್ಲೂ ವೇರಿಯಬಲ್, ಇಲ್ಲೂ ವೇರಿಯಬಲ್, ಇದು ವೇರಿಯಬಲ್ ವೇರಿಯಬಲ್ ವೇರಿಯಬಲ್. ಈಗ ನೋಡ್ರಿ, ಡಿಗ್ರಿ ಅಂದ್ರೆ ಎಷ್ಟು ಪವರ್ 3 ಐತಿ. ಹಾಗಾದ್ರೆ 3 ಇದ್ರೆ ಕ್ಯೂಬಿಕ್ ಪಾಲಿನೋಮಿಯಲ್. ಇಲ್ಲಿ ನೋಡ್ರಿ, ಕ್ಯೂಬ್ ಒಂದೈತಲ್ರಿ, ಟರ್ಮ್ಸ್ 1 ಇರ್ಬೋದು, ಇಲ್ಲ ಅಂದ್ರೆ ಮೋರ್ ದೆನ್ 1 ಟರ್ಮ್ಸ್ನು ಇರ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ತೀರಿ, ಇಲ್ಲೇ ಇದು ರೂಟ್ 2 ಐತಿ, ಸಪ್ರೇಟ್ ಇದು ಕೋಎಫಿಷಿಯಂಟ್ ಇದ್ರದ್ದು. ಹಂಗಾರೆ ಎಕ್ಸ್ ಕ್ಯೂಬ್ ಅಂದ್ರೆ ಇಲ್ಲೂ ಕೂಡ 3 ಐತಿ, ಅದು ಕ್ಯೂಬಿಕ್ಕ. ಇಲ್ಲಿ ನೋಡ್ರಿ, 2 ಐತಿ 3 ಐತಿ, ಡಿಗ್ರಿ ಮಾತ್ರ 3 ಅಲ್ಲ, ಹೈಯೆಸ್ಟ್ ಪವರ್ ಇದ್ದಿದ್ದು. ಹಂಗಾರೆ 3, ಅದಕ್ಕೆ ಇದು ಕ್ಯೂಬಿಕ್ ಪಾಲಿನೋಮಿಯಲ್. ಇಲ್ಲಿ ನೋಡ್ರಿ, 3 ಐತಿ, 2 ಐತಿ, 1 ಐತಿ, ಬಟ್ ಹೈಯೆಸ್ಟ್ ಇರೋದು ಅದ ಡಿಗ್ರಿ ಆಗುತ್ತೆ. ಹಾಗಾದ್ರೆ 3 ಐತಿ, ಅದಕ್ಕೆ ಡಿಗ್ರಿ 3 ಇದ್ದಿದ್ದು ಇರೋದ್ರಿಂದ ಇದಕ್ಕೆ ಕ್ಯೂಬಿಕ್ ಪಾಲಿನೋಮಿಯಲ್. ಹಾಗಾದ್ರೆ ಇದ್ರೊಳಗೆ ಏನಿರ್ತಾವೆ ಅಂದ್ರೆ 3 ವ್ಯಾಲ್ಯೂಸ್ ಇರ್ತಾವೆ. ಇಟ್ ಹ್ಯಾಸ್ 3 ವ್ಯಾಲ್ಯೂಸ್, 3 ಜೀರೋಸ್, ಸಾರಿ ವ್ಯಾಲ್ಯೂಸ್ ಅನ್ನೋಕ್ಕಿಂತ 3 ಜೀರೋಸ್ ಅಂತ ಹೇಳಬೇಕು. ಹಾಗಾದ್ರೆ ಈಗ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ರಿ ಅಂತ ಕೇಳಿದ್ರೆ ಇದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಏನಪ್ಪಾ ಅಂತ ಹೇಳಿದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ನೋಡ್ರಿ, ಇದ್ರಾಗ ವೇರ್ ಎ ಬಿ ಸಿ ಅಂಡ್ ಡಿ 4 ಬರಬೇಕು. ಎ ಬಿ ಸಿ ಅಂಡ್ ಡಿ ಆರ್, ಇವು 4 ಏನು ರಿಯಲ್ ನಂಬರ್ಸ್. ಇಲ್ಲ ನೋಡ್ರಿ, ಎ ಬಿ ಸಿ ಡಿ ರಿಯಲ್ ನಂಬರ್ಸ್. ಎ ನಾಟ್ ಈಕ್ವಲ್ ಟು 0. ಹಾಗಾದ್ರೆ ಇಷ್ಟು ನೋಡ್ರಿ, ಭಾಳ ಈಜಿ ಅದ. ನಿಮ್ಗೆ ಒಂದೇದು ಯಾವುದು ಲೀನಿಯರ್ ಗೊತ್ತಾಯ್ತು. ಲೀನಿಯರ್ ಅಂದ್ರೆ ಅದ್ರ ಡಿಗ್ರಿ 1 ಇರಬೇಕು. ಅದೇ ರೀತಿ ಕ್ವಾಡ್ರೇಟಿಕ್ ಅಂದ್ರೆ ಅದ್ರ ಡಿಗ್ರಿ 2 ಇರಬೇಕು. ಹಾಗಾದ್ರೆ ಕ್ಯೂಬಿಕ್ ಅಂದ್ರೆ ಅದ್ರ ಡಿಗ್ರಿ 3 ಇರಬೇಕು. ಹಾಗಾದ್ರೆ ಅದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಲೀನಿಯರ್ ಅಂತ ಕೇಳಿದ್ರೆ ಎ ಎಕ್ಸ್ ಪ್ಲಸ್ ಬಿ ಬರೀತೀರಿ. ಹಾಗಾದ್ರೆ ಕ್ವಾಡ್ರೇಟಿಕ್ ಯಾವ್ದಪ್ಪ ಅಂತ ಕೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೀತೀರಿ. ಕ್ಯೂಬಿಕ್ ಯಾವುದು ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಬಿ ಬರೀತೀರಿ. ಹಂಗಾರೆ ಇದು ಎ ಬಿ ನರ್ ಆಗಿರಲಿ, ಎ ಬಿ ಸಿ ನರ್ ಆಗಿರಲಿ, ಎ ಬಿ ಸಿ ಡಿ ನರ್ ಆಗಿರಲಿ, ಅವು ರಿಯಲ್ ನಂಬರ್ಸ್ ಆಗ್ತಾವ. 3 ಕಂಡೀಷನ್ ಒಂದ ಎ ನಾಟ್ ಈಕ್ವಲ್ ಟು 0. ಲೀನಿಯರ್ದು 1 0, ಆ ಕ್ವಾಡ್ರೇಟಿಕ್ ಇದ್ದ 2 0, ಇದ್ರದ್ದು 3 ಜೀರೋಸ್ ಇರ್ತಾವೆ. ಇಷ್ಟು ಮುಗಿತು. ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ರಿ. ಕೆ ಈಕ್ವಲ್ ಟು 0.
ಹಂಗಾರೆ ಈಗ ನೋಡ್ರಿ ಇದನ್ನೇನು ಹೇಳಿದೆ ನಾನು, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮೊದಲು ಒಂದು ಎಕ್ಸಾಂಪಲ್ ತಗೋತೀನಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಒಂದು ಲೀನಿಯರ್ ಪಾಲಿನೋಮಿಯಲ್ ತಗೊಂಡೆ ನಾನು, ನೋಡ್ಕೊಳ್ರಿ. ಈಗ ನೀವು ಏನು ಮಾಡ್ರಿ, ಇಲ್ಲ ನೋಡಿ ನಾನು ಬರೆದೆ ಎ ರಿಯಲ್ ನಂಬರ್ ಕೆ. ರಿಯಲ್ ನಂಬರ್ ಏನು ತೊಗೊಂಡೆ ನಾನು, ಕೆ ತೊಗೊಂಡೆ. ಹಂಗಾರೆ ಈ ಎಕ್ಸದ ಬದಲಾಗಿ ನಾನು ಕೆ ಹಾಕ್ತೀನಿ. ಪಿ ಆಫ್ ಕೆ ಈಸ್ ಈಕ್ವಲ್ ಟು ಇದು ಎ ಇಂಟು ಕೆ, ಇದು ಪ್ಲಸ್ ಬಿ, ಸರಿನಾ? ಈಗ ಏನು ಹೇಳಿರಿ, ಇಲ್ಲ ನೋಡ್ರಿ, ಎ ರಿಯಲ್ ನಂಬರ್ ಕೆ ಇಸ್ ಎ ಟು ಬಿ ಎ ಜೀರೋ. ನೋಡಿ, ಕೆ ಇಸ್ ಎ ಟು ಬಿ ಎ ಜೀರೋ. ಈ ಆಫ್ ಎ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್, ಪಿ ಆಫ್ ಎಕ್ಸ್ದೊಳಗೆ ಈ ಪಿ ಆಫ್ ಕೆ ಅನ್ನೋದು ಏನಿರಲಿ, ಜೀರೋ ಇರಲಿ. ಹಂಗಾರೆ ಇಲ್ಲಿ ನೋಡ್ರಿ, ಈ ಪಿ ಆಫ್ ಕೆ ಅನ್ನೋದು ಏನಿರಲಿ, ಜೀರೋ ಇರಲಿ. ಹಂಗಾರೆ ಪಿ ಆಫ್ ಎಕ್ಸ್ದೊಳಗೆ ಈ ಪಿ ಆಫ್ ಕೆ ಅನ್ನೋದು ಏನಿರಲಿ, ಜೀರೋ ಇರಲಿ. ಜೀರೋ ಈಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ. ಹಂಗಾರೆ ಇದನ್ನು ಹಿಂಗೆ ಬರ್ಕೋಬೋದಾ, ಎ ಕೆ ಪ್ಲಸ್ ಬಿ ಈಕ್ವಲ್ ಟು ಜೀರೋ. ಹಂಗಾರೆ ಎ ಕೆ ಈಸ್ ಈಕ್ವಲ್ ಟು ಪ್ಲಸ್ ಬಿ, ಈ ಕಡೆ ಬಂದರೆ ಮೈನಸ್ ಬಿ. ಕೆ ಈಸ್ ಈಕ್ವಲ್ ಟು ಮೈನಸ್ ಬಿ ಇಂಟು ಎ ಇದ್ದಿದ್ದು ಅಪಾನಿ. ಹಂಗಾರೆ ಕೆಜ್ ವ್ಯಾಲ್ಯೂ ನಮಗೆ ಏನಾಯ್ತು, ಮೈನಸ್ ಬಿ ಎ. ಹಂಗಾರೆ ಕೆ ಅನ್ನೋದೊಂದು ರಿಯಲ್ ನಂಬರು. ಅವಾಗ ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು, ಮೈನಸ್ ಬಿ. ಯಾವುದೊಂದು ಪಾಲಿನೋಮಿಯಲ್ ಮೇಲೆ ಬಂದಿರ್ತೈತಲ್ಲ ಅದ್ರ ವ್ಯಾಲ್ಯೂ ಏನು ಬರ್ತೈತಲ್ಲ, ಕೆ ವ್ಯಾಲ್ಯೂ, ಅದನ್ನ ನೀವು ಅದ್ರೊಳಗೆ ಹಾಕಿದ್ರೆ ನಿಮ್ಮದು ಪಾಲಿನೋಮಿಯಲ್ ಜೀರೋ ಆಗ್ತೈತಿ. ಇಷ್ಟ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, ಇದು ನಿಮ್ಗೆ ಅರ್ಥ ಆಗೈತಿಲ್ಲ ಗೊತ್ತಿಲ್ಲ, ನನಗೆ ಹೇಳಕ್ಕೆ ಟ್ರೈ ಮಾಡತ್ತೀನಿ. ಇಲ್ಲೊಂದು ಕೆ ಅನ್ನತಕ್ಕಂಥದ್ದು ಒಂದು ರಿಯಲ್ ನಂಬರ್ ತೊಗೊಂಡ್ವಿ ನಾವು. ಈಗ ಎ ರಿಯಲ್ ನಂಬರ್ ಕೆ ಈಸ್ ಸೇಡ್ ಟು ಬಿ ಎ ಜೀರೋ ಆಫ್ ಎ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಫ್ ಪಿ ಆಫ್ ಕೆ ಈಕ್ವಲ್ ಟು ಜೀರೋ. ನಾ ಏನು ಹೇಳಿದೆ ಅರ್ಥ ಆಯ್ತಾ? ಒಂದು ಕೆ ಅನ್ನೋದು ಒಂದು ರಿಯಲ್ ನಂಬರ್ ತೊಗೊಂಡ್ರಿ, ಒಂದು ನಾವು ಇಲ್ಲಿ ಏನು ತೊಗೊಂಡ್ವಿ, ಇದಕ್ಕೆ ಪಾಲಿನೋಮಿಯಲ್ ತೊಗೊಂಡ್ವಿ. ಹಾಗಾದ್ರೆ ಈಗ ಈ ಎಕ್ಸ್ ವ್ಯಾಲ್ಯೂಗೆ ನಾವು ಏನು ಮಾಡೋಣ, ಆ ರಿಯಲ್ ನಂಬರ್ ಅಂದರೆ ಕೆ ಹಾಕೋಣ. ಹಾಗಾದ್ರೆ ಇಲ್ಲಿ ಎಕ್ಸ್ ಅಂದಲ್ಲಿ ಕೆ ಹಾಕಿರಿ, ಇಲ್ಲಿ ಎಕ್ಸ್ ಅಂದಲ್ಲಿ ಕೆ ಹಾಕ್ಬೇಕಾ? ಆದ್ರೆ ಅವ್ರ ಕಂಡೀಷನ್ ಏನು ಕೊಟ್ಟಾರ, ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಫ್ ಪಿ ಆಫ್ ಕೆ ಈಕ್ವಲ್ ಟು ಜೀರೋ ಆಗಿರಬೇಕು. ಆವಾಗ ಜೀರೋ ಆದಾಗ ಕೆ ವ್ಯಾಲ್ಯೂ ಏನು ಬರ್ತೈತೆ ನೋಡು, ಅದನ್ನು ಹಾಕಿದ್ರೆ ನಮ್ಮ ಟೋಟಲ್ ಏನಾಗ್ತೈತೆ, ಜೀರೋ ಆಗ್ತೈತಿ. ಹೆಂಗೆ ಈಗ ನೋಡಿ, ನಾನು ಪಿ ಆಫ್ ಕೆ ಅಂತ ಜೀರೋ ತೊಗೊಂಡೆ, ಇದನ್ನು ತೊಗೊಂಡೆ, ಇದನ್ನ ಈ ಕಡೆ ಇಡ್ರಿ, ಇದನ್ನ ಈ ಕಡೆ ಇಡ್ರಿ. ಹಂಗಾರೆ ಎ ಕೆ ಈಸ್ ಈಕ್ವಲ್ ಟು ಪ್ಲಸ್ ಬಿ, ಆ ಕಡೆ ಬಂದ್ರೆ ಮೈನಸ್ ಬಿ. ಕೆ ಈಸ್ ಈಕ್ವಲ್ ಟು ಮೈನಸ್ ಬಿ, ಇದು ಎ ಮೈನಸ್ ಬಿ ಎ. ಸರಿ, ಹೆಂಗೆ ಜೀರೋ ಆತ್ರಿ ತೋರಿಸ್ರಿ. ಹಂಗಾರೆ ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ನಾವು ಇದನ್ನ ಹೆಂಗೆ ಬರ್ದಿದ್ವಿ, ಪಿ ಆಫ್ ಕೆ ಈಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ ಬರ್ದೀವಿ, ಹೌದಾ? ಈಗ ನೋಡ್ರಿ, ಪಿ ಆಫ್ ಕೆ ಅಂದ್ರೆ ಆಲ್ರೆಡಿ ನಮ್ದು ಜೀರೋ ಐತಿ. ಹಂಗಾರೆ ಇಲ್ಲಿ ನೋಡ್ರಿ, ಎ ಅಂದ್ರೆ ಎ ಇರಲಿ, ಈಗ ಗೊತ್ತಿಲ್ಲ. ಕೆ ಅಂದ್ರೆ ಇಲ್ಲಿ ನೋಡ್ರಿ, ಇಂಟು ಮೈನಸ್ ಬಿ ಬೈ ಎ ಪ್ಲಸ್ ಬಿ. ಈಗ ನೋಡ್ರಿ, ಈ ಎ ಕ್ಯಾನ್ಸಲ್ ಆಯ್ತು. ಈಗ ನೀವು ಇದನ್ನು ಪಿ ಆಫ್ ಕೆ ಬಿಟ್ಟು ಬಿಟ್ಟಿರ್ಬೇಕಾದ್ರೆ ಇಷ್ಟ ತಿಳ್ಕೊಡ್ರಿ, ನಿಮ್ಗೆ ಹೆಂಗೆ ಬರ್ತೈತೆ ಅನ್ನೋ ಗೊತ್ತಾಗ್ತದೆ. ಈಗ ಇಷ್ಟು ತೊಗೊಂಡ್ರಿ, ಇದ್ರ ವ್ಯಾಲ್ಯೂ ಹಾಕಿದ್ರಿ, ಇದು ಹೋಯ್ತು. ಇಲ್ಲಿ ಉಳಿದದ್ದೇನು, ಮೈನಸ್ ಬಿ. ಇಲ್ಲಿ ಉಳಿದದ್ದೇನು, ಪ್ಲಸ್ ಬಿ. ಇವೆರಡು ಕ್ಯಾನ್ಸಲ್ ಆದು ಜೀರೋ. ಹಂಗಾರೆ ಪಿ ಆಫ್ ಕೆ ವ್ಯಾಲ್ಯೂ ಏನು, ಜೀರೋ ಬಂತು ಅಂತ. ಅಂದ್ರೆ ನೀವು ಇದ್ರ ಅರ್ಥ ಏನು, ಪಿ ಆಫ್ ಕೆ ನೀವು ಜೀರೋ ತಗೊಂಡಿದ್ದು ಯಾವುದಕ್ಕೆ, ಈ ಪೊಲಿನೋಮಿಯಲ್ಗೆ ಹಾಕಿದ್ರೆ ನಿಮ್ಗೆ ಕೆ ವ್ಯಾಲ್ಯೂ ಸಿಗ್ತೈತಿ. ಆ ಕೆ ವ್ಯಾಲ್ಯೂವನ್ನು ನೀವು ಪಾಲಿನೋಮಿಯಲ್ ಒಳಗೆ ಹಾಕಿದ್ರೆ ಆವಾಗ ಪಿ ಆಫ್ ಕೆ ಈಕ್ವಲ್ ಟು ಜೀರೋ ಆಗ್ತೈತಿ. ಅಂದ್ರೆ ಅದಿಷ್ಟು ಜೀರೋ ಆಗ್ತೈತಿ ಅಂತ. ಇಲ್ಲಿ ನೋಡ್ರಿ, ಇದಿಷ್ಟು ಎಲ್ಲ ಹೋಗಿ ಜೀರೋ ಬಂತು. ಇಂಥವಕ್ಕೆ ನಾವೇನಂತೀವಿ, ಜೀರೋ ಪಾಲಿನೋಮಿಯಲ್ ಅಂತೀವಿ. ಹಾಗಾದ್ರೆ ಈ ಜೀರೋ ಪಾಲಿನೋಮಿಯಲ್ ಅಂದ್ರೆ ಇಷ್ಟು ನೆನ್ಪಿಡ್ರಿ, ಎ ರಿಯಲ್ ನಂಬರ್ ಕೆ ಇಸ್ ಸೇಡ್ ಟು ಬಿ ಎ ಜೀರೋ ಯಾವಾಗ ಆಫ್ ಎ ಪಾಲಿನೋಮಿಯಲ್ ಆಫ್ ಪಿ ಆಫ್ ಎಕ್ಸ್, ಯಾವಾಗ ಇಫ್ ಪಿ ಆಫ್ ಕೆ ಈಕ್ವಲ್ ಟು ಜೀರೋ. ಇಫ್ ಪಿ ಆಫ್ ಕೆ ಈಕ್ವಲ್ ಟು ಜೀರೋ ತಗೊಂಡ್ರೆ ಅವಾಗ ನಮಗೊಂದು ಕೆದ್ ವ್ಯಾಲ್ಯೂ ಸಿಗ್ತೈತಿ. ಆ ವ್ಯಾಲ್ಯೂ ಆ ಒಂದು ಪಾಲಿನೋಮಿಯಲ್ದ ಪುಟ್ ಮಾಡಿದ್ರೆ ಅದು ಜೀರೋ ಆಗ್ತೈತಿ. ಇಷ್ಟೇ, ಇದು ಜೀರೋ ಪಾಲಿನೋಮಿಯಲ್. ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ರಿ. ಹಾಗಾದ್ರೆ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೆ ಏನು, ಯಾವ್ದಾರು ಒಂದು ನಂಬರ್, ಫಾರ್ ಎಕ್ಸಾಂಪಲ್ ನಾ 2 ತಗೊಂಡೆ. ಹಂಗಾರೆ ಈಗ ಇದ್ರದ್ದು ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಐತಿ, ಇದು ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಸರ್ ಪಾಲಿನೋಮಿಯಲ್ ಅಂದ್ರೆ ಏನಿರ್ಬೇಕು, ವೇರಿಯೇಬಲ್ಸ್ ಬೇಕಾ ನಿಮ್ಗೆ? ಹಾಗಾದ್ರೆ ಇಲ್ಲಿ ವೇರಿಯೇಬಲ್ಸೇ ಇಲ್ಲಲ್ರಿ ಅಂತ ನೀವು ಕೇಳ್ಬಹುದು. ಇದ್ರ ಮುಂದೆ ನಾನು ಎಕ್ಸ್ ರೆಷ್ಟು ಜೀರೋ ಬರೀತೀನಿ, ಎಮ್ ರೆಷ್ಟು ಜೀರೋ ಬರೀತೀನಿ, ಎನ್ ರೆಷ್ಟು ಜೀರೋ ಬರೀತೀನಿ, ಜೆಡ್ ರೆಷ್ಟು ಜೀರೋ ಬರೀತೀನಿ, ಯಾವುದಾರ ಬರೀರಿ. ಹಂಗಾರೆ ಇದನ್ನು ಬರೀತೀನಿ. ಇದರ ಅರ್ಥ ಏನು, 2 ಎಕ್ಸ್ ರೆಷ್ಟು ಜೀರೋ ಅಂದ್ರೆ 1 ಮತ್ತು ನಮಗೆ 2 ಇದ್ದಂಗೆ, ಹೌದಲ್ಲ? ಅದೇ ರೀತಿ 3 ತಗೊಳ್ರಿ.
ಹಾಗಾದ್ರೆ 3 ಇದು ನಾನು y ಎಷ್ಟು 0 ಬರೀತೀನಿ. ಹಾಗಾದ್ರೆ 3 ಎನಿ ಪವರ್ 0 ಇಸ್ 1 ಆಗಲೇ ಹೇಳಿದ್ದೆ. ಎನಿ ಪವರ್ 0 ಇಸ್ 1 ನೀವು ಒಂದು 10,000 ಬರೀರಿ, ಹಿಂಗೆ 10,000 ಬರೆದಿದ್ರ ಮೇಲೆ 0 ಇಟ್ಟು ಅದರ ಆನ್ಸರ್ ಒಂದ. ಆದ್ರೆ 0 ಮೇಲೆ 0 ಇಟ್ಟಾಗ ಮಾತ್ರ 0. ಹಾಗಾದ್ರೆ ಈಗ 3y ಎಷ್ಟು 0 ಅಂದ್ರೆ ಇದು y ಎಷ್ಟು ಎನಿ ಪವರ್ 0 ಇಸ್ 1. ಹಾಗಾದ್ರೆ 3 1 ಜಾ 3 ನೋಡ್ರಿ, ಮತ್ತು 3 ಬಂತು. ಹಾಗಾದ್ರೆ ಇದು ಕಾನ್ಸ್ಟಂಟ್ ಐತಿ, ಕಾನ್ಸ್ಟಂಟ್ ಪೋಲ್ನೇಮ್ ಅಲ್ಲ. ಹಾಗಾದ್ರೆ ಇದ್ರ ಡಿಗ್ರಿ ಎಷ್ಟು ನೋಡ್ರಿ, ಡಿಗ್ರಿ ಇಲ್ಲೇ ಐತಿ 0, ಇಲ್ಲಿ 0. ಹಾಗಾದ್ರೆ ಕಾನ್ಸ್ಟಂಟ್ ಪೋಲ್ನೇಮ್ ಅಲ್ಲಿ ಡಿಗ್ರಿ 0. ಹಂಗಾರೆ ಇಲ್ಲಿ ಬರೀತೀರಿ ಡಿಗ್ರಿ ಆಫ್ ಕಾನ್ಸ್ಟಂಟ್ ಪೋಲಿನೋಮಿಯಲ್ ಏನಾಗ್ತೈತಿ ಈ 0. ಇದು ಇಂಪಾರ್ಟೆಂಟ್ ನೋಡಿ. ಯಾವುದೇ ಕಾನ್ಸ್ಟಂಟ್ ತಗೋರಿ, ಅದ್ರದ್ದು ಏನಿರ್ತೈತಿ ಡಿಗ್ರಿ 0 ಇರ್ತೈತಿ. ಯಾಕೆ ಡಿಗ್ರಿ 0 ಇರ್ತೈತಿ ಅಂತ ಈಗ ನೋಡಿದ್ರಿ, ಬೇಕಾದ ಎಕ್ಸಾಂಪಲ್ ತಗೋ. ಹೌದಾ, 15 ತಗೊಂಡ್ರಿ, ನಾನು ಇದಕ್ಕೆ n 0 ಮಾಡ್ತೀನಿ. ಹಂಗಾರೆ 15 × 1 15. ಹಾಗಾದ್ರೆ ಇಲ್ಲಿ ಏನಾಯ್ತು, ಮತ್ತು ವೇರಿಯಬಲ್ 0. ಹಂಗಾರೆ ಡಿಗ್ರಿ 0. ಡಿಗ್ರಿ ಆಫ್ ಕಾನ್ಸ್ಟಂಟ್ ಪೋಲಿನೋಮಿಯಲ್ ಈಸ್ 0. ಸ್ಕ್ರೀನ್ ಶಾಟ್ ಮಾಡ್ಕೊಳ್ರಿ. ಹಾಗಾದ್ರೆ ಈ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ದ ಜೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂದ್ರೇನು, ಹೆಂಗೆ ಜೀರೋಸ್ ಆಗ್ತಾವೆ, ಎಷ್ಟು ಆಗ್ತಾವೆ, ಏನು ಅಂತ ನೋಡ್ಕೊಂಡ್ರೆ, ಈಗ ನಾನು ಒಂದು ಫಾರ್ ಎಕ್ಸಾಂಪಲ್ ನೋಡ್ಕೊತ ಹೋಗ್ರಿ, ಇಲ್ಲಿ ಸರಿಯಾಗಿ ತಿಳಿಸ್ತೀನಿ. ಲೀನಿಯರ್ ಪಾಲಿನೋಮಿಯಲ್ ಐತಿ. ಇದನ್ನೆಷ್ಟು ನಾನು ಪೂರ ಗ್ರಾಫ್ ಎಲ್ಲ ಹಾಕಿ ಬಿಡಿಸೋದು ಬೇಡ, ದೊಡ್ಡ ವಿಡಿಯೋ ಆಗ್ತೈತಿ. ಅವಾಗ ನೀವು ನೋಡಕ್ಕೆ ಏನು ಮಾಡ್ತೀರಿ, ಬೇಜಾರು ಮಾಡ್ಕೋತೀರಿ. ಐಡಿಯಾ ಕೊಡ್ತೀನಿ ಅಷ್ಟ. ಇದನ್ನೇ ನಿಮ್ಗೆ ಎಕ್ಸಾಮ್ದಾಗ ಗ್ರಾಫ್ ಇದ್ರದ್ದು ಹಾಕ್ರಿ, ಹಿಂಗೆ ಮಾಡ್ರಿ ಅಂತ ಹೇಳೋದಿಲ್ಲ. ಬರೀ ಜೀರೋಸ್ ಕೇಳ್ತಾರೆ, ಅವ್ರ ಗ್ರಾಫ್ ಕೊಟ್ಟು 1 ಮಾರ್ಕಿಗೆ. ಅದಕ್ಕೆ ಬರೀ ನಿಮ್ಗೆ ಐಡಿಯಾ ಕೊಡ್ತೀನಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. y = 2x + 3. ನೀವು ಇದನ್ನು ಏನು ಮಾಡಬೇಕು ಅಂದರೆ ಒಂದು ಗ್ರಾಫ್ ಹಾಕ್ತೀರಿ. ಇಲ್ಲಿ ಎಕ್ಸದ ವ್ಯಾಲ್ಯೂ ತಗೋತೀರಿ, y ಸಿಗ್ತೈತಿ. ಇಲ್ಲಿ ಎಕ್ಸ್ ಅಂದ್ರೆ 1 ತಗೋತೀರಿ, ಇಲ್ಲೊಂದು 5 ಆಗ್ತೈತಿ. ಹಂಗೆ ಒಂದಿಷ್ಟು ವ್ಯಾಲ್ಯೂ ತಗೋತೀರಿ, ವ್ಯಾಲ್ಯೂ ಬರ್ತಾವೆ, ಎಕ್ಸ್ ಸಿಗ್ತಾವೆ, y ಸಿಗ್ತಾವೆ. ನೋಡ್ರಿ, ಅದ್ರ ಮೇಲೆ ಒಂದು ಗ್ರಾಫ್ ಹಾಕ್ತೀರಿ. ಆ ಗ್ರಾಫ್ ನಮ್ಗೆ ಇಲ್ಲಿ ಹಿಂಗೆ ಹಾಕ್ತೀರಿ, ಇಷ್ಟು ಮಾಡಿಕೊಂಡು ಇಲ್ಲೇ 0. ಇಲ್ಲೇ ನಾವೇನು ಮಾಡ್ತೀವಿ, ಈಗ 1 2 3 1 2 3 ಆದ್ರೆ ಇವೆಲ್ಲ ಮೈನಸ್. ಇದೇ ರೀತಿಯಲ್ಲಿ 1 2 3 4, ಅದೇ ರೀತಿ 1 2 3 4 ಹಿಂಗೆ ಹಾಕ್ತೀರಿ. ನೀವು ಇದಕ್ಕೆ ಗ್ರಾಫ್ ಹಾಕಿದ್ರೆ ಹೆಂಗೆ ಬರ್ತೈತಿ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಹಿಂಗೆ ಬರ್ತೈತಿ. ಹಿಂಗೊಂದು ಸ್ಟ್ರೇಟ್ ಲೈನ್ ಬರುತ್ತೆ, ಹಿಂಗೆ ಸರಿಯಾಗಿ ನೋಡ್ಕೊಡ್ರಿ, ಹಿಂಗೊಂದು ಬರುತ್ತೆ. ಹಾಗಾದ್ರೆ ಇದು ಎಕ್ಸನ್ನು ಎಲ್ಲಿ ಕಟ್ ಮಾಡಿತ್ತು ನೋಡ್ರಿ, ಇಲ್ಲಿ ಕಟ್ ಮಾಡಿತ್ತು. ಎಷ್ಟು 0 ಸಿಗ್ತಾವೆ, 1 0 ಸಿಗ್ತದೆ. ಎಕ್ಸದ ಮೇಲೆ ಎಲ್ಲಿ ಕಟ್ ಮಾಡಿರ್ತೈತೆ ನೋಡ್ರಿ, ಅದನ್ನ ನೋಡ್ತೀರಿ. ಹಂಗಾರೆ ಇಟ್ ಹ್ಯಾಸ್ 1 0 ಅಂತ ಬರಿಬೇಕು. ಇಲ್ಲಿ ಏನು ಬರಿಬೇಕು, ಇಟ್ ಹ್ಯಾಸ್ 1 0. ಅಂದ್ರೆ ಇದು ಲೀನಿಯರ್ ಇತ್ತಂದ್ರೆ 1 0 ಅಷ್ಟೇ ಸಿಗ್ತೈತಿ ಎಕ್ಸದ ಮೇಲೆ. ಲೀನಿಯರ್ ಅಂದ್ರೇನು, ಈ ಟೈಪ್ ಬರ್ತಾವೆ. ವ್ಯಾಲ್ಯೂ ಹಾಕ್ತೀರಿ, ಮೊದಲ x = ಇದಕ್ಕೆ ವ್ಯಾಲ್ಯೂ ಅಂತ ಗೊತ್ತೈತಲ್ಲ ನಿಮ್ಗೆ. ಅದಕ್ಕೆ ನಾ ಮುಂದೆ ಹೇಳ್ತೀನಿ ಗ್ರಾಫ್ ಹೇಳುವಂಥ ಸಂದರ್ಭದಾಗ. ಒಂದು x ಒಂದು y. ಇಲ್ಲಿ ನಾವು 1 ತಗೊಂಡೆ, ಅವಾಗ ಇಲ್ಲಿ ಏನಾಯ್ತು, 1 2 2 ಇದು 3 5 ಆಯ್ತು. ಅದೇ ರೀತಿ ಇಲ್ಲಿ 2 ತಗೊಂಡೆ, 2 2 4 3 7 ಆಯ್ತು. ನಾ 3 ತಗೊಂಡೆ, 3 2 6 3 9 ಆಯ್ತು. ಹಿಂಗೆ ನೀವೇನು ಮಾಡಿರಿ, ಇದ್ರ ಮೇಲೆ ನೋಡಿ ಗ್ರಾಫ್ ಹಾಕಿರಿ ಅಂತ ತಿಳ್ಕೊಳ್ಳೋದು. ಈಗ ಇಲ್ಲೇ y ಇದು ಮೈನಸ್ನಾಗಿದ್ದು y', ಈ ಕಡೆ x, ಈ ಕಡೆ ಇವೆಲ್ಲ ಏನಿರ್ತಾವೆ, ಇವು ಮೈನಸ್ ಇರ್ತಾವೆ. ಹಂಗಾರೆ ಇದು x'. ಈ ಪ್ರಕಾರ ನಾವು ಗ್ರಾಫ್ ಹಾಕ್ತೀವಿ, ಹಿಂಗೆ ಬರ್ತಾವು. ಐಡಿಯಾ ಬಂದ್ರೆ ಸಾಕು, ನಿಮ್ಗೆ ಗ್ರಾಫ್ ಹಾಕಕ್ಕೆ ಹೇಳೋದಿಲ್ಲ. ಅದಕ್ಕೆ ಇಲ್ಲಿ ಟೈಮ್ ಭಾಳ ತಗೋಬೇಡ್ರಿ. ಸೆಕೆಂಡ್ ನೋಡ್ತೀರಿ, ಕ್ವಾಡ್ರೆಟಿಕ್ ಪೋಲಿನೋಮಿಯಲ್. ನೋಡ್ರಿ, ಕ್ವಾಡ್ರೆಟಿಕ್ ಪೋಲಿನೋಮಿಯಲ್. ಹಾಗಾದ್ರೆ ಈ ಕ್ವಾಡ್ರೆಟಿಕ್ ಪೋಲಿನೋಮಿಯಲ್ ಹೆಂಗ್ರಿ ಸರ್ ಅಂತ ಕೇಳಿದ್ರೆ, ಒಂದು ಎಕ್ಸಾಂಪಲ್ ತಗೋತೀನಿ. ಅದಕ್ಕೆ ಎಕ್ಸಾಂಪಲ್ ತಗೋತೀನಿ. y = x² - 3x - 4. ಇದನ್ನು ಹಂಗೆ ಮಾಡ್ರಿ. ಎಕ್ಸದ ವ್ಯಾಲ್ಯೂ ತಗೊಳ್ರಿ, 1 ತಗೊಂಡ್ರಿ, ಇದಕ್ಕೆ ಹಾಕ್ರಿ, ಎಷ್ಟು ಬರ್ತೈತೆ ಅಷ್ಟು ಬರ್ರಿ. 2 ತಗೊಳ್ರಿ, ಹಾಕ್ರಿ, ಬರ್ತೈತಿ. 3 ತಗೋರಿ, ಹಾಕಿ. ಇವ ಹಾಕ್ಬೇಕಂತಲ್ಲ, ನಿಮ್ಗೆ ಯಾವ ಹಾಕಿದ್ರು ಆ ವ್ಯಾಲ್ಯೂ ಬರ್ತಾವೆ. ಹಂಗಾರೆ ಇದ್ರದ್ದು ಒಂದು ಏನೋ ಒಂದು ಚಾರ್ಟ್ ತಯಾರು ಮಾಡ್ಕೊತೀರಿ, ಇದಕ್ಕೊಂದು ಗ್ರಾಫ್ ಹಾಕ್ತೀರಿ. ಅವಾಗ ಈ ಗ್ರಾಫ್ ಹೆಂಗೆ ಬರುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡ್ರಿ, ಇದು y ಆಕ್ಸಿಸ್, ಇದು x ಆಕ್ಸಿಸ್, ಇಲ್ಲಿ ಏನೈತಿದೆ 0. ಅವಾಗ ಇದ್ರ ಗ್ರಾಫ್ ನಮಗೆ ಹಿಂಗೆ ಬರುತ್ತೆ, ಹಿಂಗೆ ಬಂದು.
ಹಾಗಾದ್ರೆ ಈಗ ನೋಡ್ರಿ, ಇದು y, ಇದು y ಡ್ಯಾಶ್, ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್. ಇಲ್ಲಿ ನಂಬರ್ ಗಿಂಬರ್ ಹಾಕೋ ಅವಶ್ಯಕತೆ ಇಲ್ಲ, ಹೆಂಗೆ ಬರ್ತೈತೆ ಅನ್ನೋ ಐಡಿಯಾ ಅಷ್ಟ ಬಂದ್ರೆ ಸಾಕು ನಿಮಗೆ. ಹಂಗಾರೆ ಈಗ ಹಿಂಗೆ ಬಂದಾಗ ಇದು ಎಲ್ಲಿ ಕಟ್ ಮಾಡೈತಿ ನೋಡ್ರಿ, ಇಲ್ಲಿ ಎಕ್ಸಿನ್ ಇಲ್ಲೊಂದು ಕಟ್ ಮಾಡೈತಿ, ಇಲ್ಲೊಂದು. ಎಷ್ಟು ಜೀರೋ ಸಿಕ್ಕು? ಕ್ವಾಡ್ರೇಟ್ ಇದೊಳಗೆ ಇಟ್ ಹ್ಯಾಸ್ 2 zeros ನೋಡಿ, 2 ಜೀರೋ ಸಿಕ್ಕು. ಇಲ್ಲೇ ಒಂದೇ ಜೀರೋ ಇತ್ತು, ಇಲ್ಲೇ 2 ಜೀರೋ. ಅದೇ ರೀತಿ ಕ್ಯೂಬಿಕ್ ತಗೊಳ್ರಿ, ಕ್ಯೂಬಿಕ್ ಪೋಲಿನೋಮಿಯಲ್. ಕ್ಯೂಬಿಕ್ ಪೋಲಿನೋಮಿಯಲ್ದೊಳಗೆ ಒಂದು ಎಕ್ಸಾಂಪಲ್ ತಗೋತೀನಿ. ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ y is equal to x³ minus 4x. ಇದಕ್ಕೂ ಏನು ಮಾಡ್ರಿ, ಇದೇ ರೀತಿ ಒಂದು ಚಾರ್ಟ್ ತಯಾರು ಮಾಡ್ಕೊರಿ. ನಿಮ್ಮ ವ್ಯಾಲ್ಯೂ ತೊಗೊಳ್ರಿ, ಯಾವಾರ ಅವ್ನು ತೊಗೊಂಡು ವಾಯ್ದಾಗ ಬರ್ತಾವಲ್ಲ, ಎಕ್ಸ್ ವೈ ಬರ್ಕೊಂಡು ಹಿಂಗೆ ಒಂದು ಗ್ರಾಫ್ ಹಾಕ್ರಿ. ಆವಾಗ ಗ್ರಾಫ್ ಹೆಂಗೆ ಬರ್ತೈತಿ ಅಂದ್ರೆ ಇದು ನಿಮ್ಗೆ ಗೊತ್ತೈತಿ, ಇದು y, ಇದು y ಡ್ಯಾಶ್, ಈ ಕಡೆ ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇಲ್ಲೇ ಇದು 0 ಅಂತ ತಿಳ್ಕೊಳ್ಳೋದು. ಇವಾಗ ಈ ಗ್ರಾಫ್ ಹಿಂಗೆ ಬರ್ತೈತಿ, ಇಲ್ಲಿ ನೋಡ್ಕೊರಿ ಹೆಂಗೆ ಹೋಗಿರ್ತೈತಿ ಅಂದ್ರೆ ಹಿಂಗೆ ಬಂದು ಹಿಂಗೆ ಹೋಗಿ. ಈಗ ನೋಡ್ರಿ, ಇದ್ರಾಗ ಇಲ್ಲಿ ಎಕ್ಸದ ಮೇಲೆ ಎಲ್ಲೆಲ್ಲಿ ಕಟ್ಟಾಗೈತಿ, ಇಲ್ಲಾಗೈತಿ, ಇಲ್ಲೊಂದಾಗೈತಿ, ಇಲ್ಲೊಂದಾಗೈತಿ. ಎಷ್ಟು ಕಟ್ಟೋದು? 3 0. ಹಂಗಾರೆ ಇಟ್ ಹ್ಯಾಸ್ 3 zeros. ನಿಮಗೆ ಬೇಕಾಗಿರ್ತಕ್ಕಂಥ ಐಡಿಯಾ ಇಷ್ಟ. ಹಂಗಾರೆ ಜಾಮೆಟ್ರಿಕಲ್ ಮೀನಿಂಗ್ ಏನಪ್ಪಾ ನೋಡ್ರಿ, ಮೀನಿಂಗ್ ಆಫ್ ಜೀರೋಸ್ ಆಫ್ ಪಾಲಿನೋಮಿಯಲ್ ಅದೇನು? ನಾವು ಲೀನಿಯರ್ ಮಾಡಿ ನೋಡಿದ ಗ್ರಾಫ್ ಹಾಕಿದ್ರೆ ಅದು ಎಕ್ಸನ್ ಒಂದೇ ಕಡೆ ಕಟ್ ಮಾಡ್ತೈತಿ, ಅದಕ್ಕೆ ಒಂದೇ ಜೀರೋ ಐತಿ, ಒಂದೇ ಬೆಲೆ ಐತಿ, ಒಂದೇ ಐತಿ ಅಂದಂಗೆ. ಅದು ಕ್ವಾಡ್ರೇಟಿಕ್ದಾಗ ನೋಡ್ತೀರಿ 2 ಕಡೆ ಐತಿ, ಇಟ್ ಹ್ಯಾಸ್ 2 zeros ಅಂತೀರಿ. ಅದೇ ರೀತಿಯಲ್ಲಿ ಕ್ಯೂಬಿಕ್ದಾಗ ನೋಡ್ತೀರಿ, ಇಟ್ ಹ್ಯಾಸ್ 3 zeros ಅಂತೀರಿ. ಇಷ್ಟು ನಿಮಗೆ ಅದ್ರದ್ದು ಏನಿರಬೇಕು ಗೊತ್ತಿರಬೇಕಾಗ್ತೈತಿ. ನೆಕ್ಸ್ಟ್ ಬಂದು ಅಂತ ಡಿಗ್ರಿ ಆಯ್ತು, ಇದಾಯ್ತು. ಇನ್ನು ಲಾಸ್ಟ್ ನೀವು ತಿಳ್ಕೊಬೇಕಾಗಿದ್ದು ರಿಲೇಷನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಅದೊಂದು. ಈಗ ನಾವು ಜೀರೋಸು ಮತ್ತು ಕೋಯಿಫಿಷಿಯಂಟ್ಸ್ ನೋಡಬೇಕಾಗೈತಿ. ಇದ್ರಾಗ ನಿಮ್ಗೆ 2 ನಿಮ್ಮ ಎಕ್ಸಾಮ್ಗೆ ಬರುವಂಥವು. ಒಂದೇದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ತಗೊಳ್ಳೋಣ. ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಹಾಗಾದ್ರೆ ಇಲ್ಲಿ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂತ ಹೇಳಿದರೆ ಸರಿಯಾಗಿ ನೋಡ್ರಿ, ಇಲ್ಲೇನಾಗ್ತೈತಿ, ನಾವು ಹಿಂಗೆ ಬರ್ಕೊಳ್ಳೋಣ. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros of the quadratic polynomial. ನೋಡ್ರಿ, ಇದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂತ ತಿಳ್ಕೊಳ್ಳೋಣ. ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂದ್ರೆ ಏನೈತಿ? p of x is equal to ax² plus bx plus c. ನಿಮ್ಗೆ ಆಲ್ರೆಡಿ ಗೊತ್ತದ, a not equal to 0. ಹಾಗಾದ್ರೆ ಈಗ ನಾವು ಇದ್ರದ್ದು ಏನು ಮಾಡಬೇಕು ಅಂದರೆ ಸಮ್ ಆಫ್ ದ ಜೀರೋಸ್. ಡೈರೆಕ್ಟ್ ಫಾರ್ಮುಲಾ ನೆನ್ಪಿಡ್ರಿ. ಅದು ಹೆಂಗೆ ಬಂತು, ಆ ಫಾರ್ಮುಲಾ ಹೆಂಗೆ ಬಂತು ಅದೆಲ್ಲ ನಿಮ್ಗೆ ನಾಟ್ ನೆಸರಿ. ಯಾಕಂದ್ರೆ ಪೂರ ಲೆಂಗ್ದಿ ಆತಂದ್ರೆ ನೋಡೋಕೆ ಇಂಟ್ರೆಸ್ಟ್ ಆಗಲ್ಲ. ಅದಕ್ಕೆ ಇಲ್ಲಿ ಎಷ್ಟು ಸ್ಟ್ರೆಸ್ ಮಾಡ್ಬೇಕು ಅಷ್ಟು ಮಾಡ್ರಿ ಸದ್ಯಕ್ಕೆ. ಹಂಗಾರೆ ಈಗ ಇದು ಇಷ್ಟ ಆಯ್ತು, x² plus bx plus c. ಇದು x² ಕೋಯಿಫಿಷಿಯಂಟ್, ಇದು ನೆನಪಿಟ್ಕೊಳ್ರಿ. x² ಕೋಯಿಫಿಷಿಯಂಟ್ a, ಎಕ್ಸ್ದ ಕೋಯಿಫಿಷಿಯಂಟ್ b, ಇದು ಕಾನ್ಸ್ಟೆಂಟ್. ಗೊತ್ತಾತ? ಇನ್ನೊಂದ್ಸರಿ ಹೇಳ, x² ಕೋಯಿಫಿಷಿಯಂಟ್ a, ಎಕ್ಸ್ದ ಕೋಯಿಫಿಷಿಯಂಟ್ b, ಇದು ಕಾನ್ಸ್ಟೆಂಟ್. ಇದಕ್ಕೆ ನಾವು 2 ಈ ರೀತಿ ಮಾಡ್ತೀವಿ. ಒಂದು ಸಮ್ ಆಫ್ ಜೀರೋಸ್. ನೋಡ್ರಿ, ಸಮ್ ಆಫ್ ಜೀರೋಸ್. ಸಮ್ ಅಂದ್ರೇನು? ಕೂಡಿಸೋದು. ಒಂದು ನಾವು 0 ಏನು ತೊಗೊಂಡೇವಿಲ್ಲೇ, ಒಂದು ಆಲ್ಫಾ ತೊಗೊಂಡಿವಿ, ಒಂದು ಬೀಟಾ ತೊಗೊಂಡೇವಿ. ನೋಡ್ರಿ, ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಒಂದು ಆಲ್ಫಾ ತೊಗೊಂಡು ಸಮ್ ಅಂದ್ರೆ ಕೂಡಿಸೋದು, ಆಲ್ಫಾ ಪ್ಲಸ್ ಬೀಟಾ. ಹಾಗಾದ್ರೆ ಇದ್ರದ್ದು ಏನು ಬರುತ್ತಂದ್ರೆ -b/a. ಈ ಫಾರ್ಮುಲಾ ನೀವು ನೆನ್ಪಿಡಬೇಕು, ಇದ್ರ ಮೇಲೆ ಲೆಕ್ಕ ಬರ್ತಾವೆ. ಹಾಗಾದ್ರೆ ಸಮ್ ಆಫ್ ಜೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ನಿಮ್ಗೆ ಆಲ್ರೆಡಿ ಗೊತ್ತದ, ಮೈನಸ್ ಇಡ್ರಿ ಬಿ ಅಂದ್ರೆ ಎದ್ರದ್ದು ಕೋಯಿಫಿಷಿಯಂಟ್? ಎಕ್ಸ್ದು. ಹಂಗಾರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಮೈನಸ್
coefficient of x divided by ಇಲ್ಲಿ ನೋಡ್ರಿ a ಇದೆ a ಎದ್ರದ್ದು x ಸ್ಕ್ವೇರ್ coefficient of x ಸ್ಕ್ವೇರ್ coefficient of x ಸ್ಕ್ವೇರ್ ಇದು ಮುಗಿತಿದ್ದು ಎಷ್ಟು ನೀವು ಎಷ್ಟು ನೆನ್ಪಿಟ್ರೆ ಸಾಕು. ಆದರೆ ಈಗ ಪ್ರಾಡಕ್ಟ್ ಆಫ್ ಜೀರೋಸ್ ಬೇಕಲ್ಲ, ಹಂಗಾರೆ ಇಲ್ಲಿ ಪ್ರಾಡಕ್ಟ್ ಆಫ್ ಜೀರೋಸ್, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಲ್ಫಾ ಇಂಟು ಬೀಟಾ, ನೀವು ಇಂಟೋರ್ ಹಾಕ್ರಿ ಅಥವಾ ಡೈರೆಕ್ಟ್ ಆಲ್ಫಾ ಬೀಟಾ ಬರೋದ್ರು ಅದಷ್ಟ. ಹಂಗಾರೆ ಇದ್ರ ಫಾರ್ಮುಲಾ ಏನಂದ್ರೆ ಸಿ ಬೈ ಎ, ಇದು ನೀವು ನೆನ್ಪಿಡ್ಬೇಕು ಪ್ರಾಡಕ್ಟ್ ಆಫ್ ಆಲ್ಫಾ ಬೀಟಾ. ಹಂಗಾರೆ ಸಿ ಅಂದ್ರೆ ಏನು ನಿಮ್ಗೆ ಹೇಳಿದ್ದೆ, ಕಾನ್ಸ್ಟಂಟ್. ಸಿ ಅಂದ್ರೆ ಏನದು, ಕಾನ್ಸ್ಟಂಟ್ ಟರ್ಮ್. ಹಾಗಾದ್ರೆ ಈಗ ನೋಡ್ತೀರಿ ಎ ಅಂತ ಐತಿ. ಎ ಅಂದ್ರೆ ಏನು, ಇಲ್ಲೇ ಬರ್ದಿದ್ರು ನೋಡಿ. ಎ ಅಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಈಗ ನಮ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದೊಳಗೆ ನೀವು ನೆನಪಿಡಬೇಕು, ಅದರ ಜೀರೋಜು ಒಮ್ಮೆ ಸಮ್ ಮಾಡಿದ್ವಿ, ಒಮ್ಮೆ ಏನದು ಮಾಡಿದ್ವಿ, ಪ್ರಾಡಕ್ಟ್ ಮಾಡಿದ್ವಿ. ಹಂಗಾರೆ ಅವಕ್ಕೆ ರಿಲೇಷನ್ ಏನು, ಅವಕ್ಕೆ ಎರಡಕ್ಕೂ ಈಗ ನೋಡ್ರಿ ಇವನ್ನೆರಡೂ ಇಲ್ಲಿ ಬಂದಿರತಕ್ಕಂಥ ಆನ್ಸರ್ ಕೂಡಿಸ್ತೀರಿ. ಈಗ ಈ ರಿಲೇಷನ್ ಹೆಂಗಾತ್ ಸರ್, ಇದು ಕೋಯಿಫಿಷಿಯಂಟ್ಸ್, ಇವೆಲ್ಲ ಇವು ಕೋಯಿಫಿಷಿಯಂಟ್ಸ್, ಇದು ಏನು ಜೀರೋಸ್. ಈಗ ಆಲ್ಫಾದೊಂದು 2 ಬಂದೈತಿ, ಬೀಟಾ 3 ಬಂದೈತಿ. ಹಂಗಾರೆ 2 + 3 5. ಇದನ್ನ ಆನ್ಸರ್ ಮಾಡಿದಾಗ್ಲೂ 5ನ ಬರ್ತೈತಿ. ಅದನ್ನ ಆನ್ಸರ್ ಇವಾಗ ನಿಮ್ಗೇನು ಒಂದು ಕೊಟ್ಟಿರ್ತಾರ ಪಾಲಿನಾಮಿಯಲ್, ಅದ್ರ ಕೋಯಿಫಿಷಿಯಂಟ್ ತಗೊಂಡು ಅದ್ರ ಕಾನ್ಸ್ಟೆಂಟ್ ತಗೊಂಡು ಮಾಡಿದ್ರಿ ಅಂದ್ರೆ ಇವೆರಡು ಏನು ಬರ್ತವೆ, ಈಕ್ವಲ್ ಬರ್ತವೆ. ಇದು ಅದರದ್ದು ರಿಲೇಷನ್ ಆಗ್ತೈತಿ. ಹಾಗಾದ್ರೆ ಅದೇ ರೀತಿ ಪ್ರಾಡಕ್ಟ್ ಮಾಡಿ ನೋಡ್ತೀರಿ, ಅವಾಗ ಇವ್ರು ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬಂದಿರ್ತೈತಿ, ಇದು ಅಷ್ಟ ಬರ್ತೈತಿ ಅನ್ನೋದು. ಇಷ್ಟು ಅದರದ್ದು ರಿಲೇಷನ್ ಆಗ್ತೈತಿ. ಕೋಯಿಫಿಷಿಯಂಟ್ಸ್ ಮತ್ತು ಜೀರೋಸ್ ಇವೆರಡರ ನಡುವೆ ಇವೆರಡು ಈಕ್ವಲ್ ಇರ್ತಾವೆ ಅನ್ನೋದು. ಹಂಗಾರೆ ಇಷ್ಟ ಆದ್ಮೇಲೆ ಕ್ಯೂ ಇದನ್ನ ತಗೊಳ್ರಿ, ಸ್ಕ್ರೀನ್ ಶಾಟ್ ತಗೊಳ್ರಿ ಇದು. ಹಾಂ, ನೆಕ್ಸ್ಟ್ ನಮಗಿಲ್ಲಿ ಕ್ವಾಡ್ರಾಟಿಕ್ ಅಲ್ಲ, ಕ್ಯೂಬಿಕ್ ಪಾಲಿನಾಮಿಯಲ್. ಹಂಗಾರೆ ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ನೋಡ್ರಿ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಇಫ್ ಆಲ್ಫಾ ಬೀಟಾ ಗಾಮಾ ಅಂಡ್ ಗಾಮಾ ಇಲ್ಲಿ ನೋಡ್ರಿ, ಆಲ್ಫಾ ಬೀಟಾ ಅಂಡ್ ಗಾಮಾ ಆರ್ ದ ಜೀರೋಸ್ ಆಫ್, ಇಲ್ಲೇ ಕ್ವಾಡ್ರಾಟಿಕ್ ಅಲ್ಲ ಈ ಸಲ ಕ್ಯೂಬಿಕ್ ಪಾಲಿನಾಮಿಯಲ್. ಹಾಗಾದ್ರೆ ಕ್ಯೂಬಿಕ್ ಏನು ಹೇಳಿದ್ದೆ ನಿಮಗೆ, ax³ + bx² + cx + d = 0. ಸೇಮ್ ಕಂಡೀಷನ್. ಅವಾಗ ಹಂಗಾರೆ ಈಗ ನೋಡ್ರಿ, ಈಗ ಇಲ್ಲೇನು ಅದನ್ನೊಂದು ಬರಿಬೇಕು, ಅಲ್ಲೆಲ್ಲ ಬರ್ದಿರಿ. ಇದಕ್ಕೆ ಹಿಂಗೆ ಬರಿಬಹುದನ್ನು ನೋಡ್ರಿ, ಏನು ಸಮ್ ಆಫ್ ಜೀರೋಸ್ 3 ಅದ ನೋಡಿ ಇಲ್ಲಿ, 0 ಆಲ್ಫಾ ಬೀಟಾ ಗಾಮಾ. ಹಂಗಾರೆ ನಾವು ಇಲ್ಲಿ ಏನು ಮಾಡೋಣ, ಆಲ್ಫಾ + ಬೀಟಾ + ಗಾಮಾ. ಇದ್ರ ಫಾರ್ಮುಲಾ ಏನು ಇಲ್ಲೇ ನೆನಪಿಟ್ಕೊಳ್ರಿ. ಇದ್ರದ್ದು ನಮಗೇನಾಗ್ತೈತಿ, -b/a ಇರ್ತೈತಿ. ಹಂಗಾರೆ ಬಿ ಅಂದ್ರೆ ಎಲ್ಲಿದದು ನೋಡ್ಕೊಳ್ರಿ. ಬಿ ಅಂದ್ರೆ ಎಲ್ಲಿದು ನೋಡ್ರಿ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಆಮೇಲೆ ಏನೈತಿ, ಎ ಐತಿ. ಎ ಅಂದ್ರೆ ಕೋಯಿಫಿಷಿಯಂಟ್ ಆಫ್ x³. ಇದೇನಾಗಬೇಕು, x³. ಬಟ್ ಇಲ್ಲೇ ಚೇಂಜ್ ಆಗ್ತೈತಿ. ಇಲ್ಲಿ ಏನು ಚೇಂಜ್ ಆಗುತ್ತಪ್ಪ ಅಂತ ಕೇಳಿದ್ರೆ, ಈಗ ನಮ್ಗೆ ಸಮ್ ಆಫ್ ಜೀರೋಸ್ ಆದ್ಮೇಲೆ ಇಲ್ಲಿ ಸಮ್ ಆಫ್ ಪ್ರಾಡಕ್ಟ್ ಜೀರೋಸ್ ಇಲ್ಲೇ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ಇಲ್ಲಿ ಬರಿತೇನೆ. ಸಮ್ ಆಫ್ ದ ಪ್ರಾಡಕ್ಟ್ ನೋಡ್ರಿ, ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಜೀರೋಸ್ ಟೇಕನ್ ಟು ಎಟ್ ಎ ಟೈಮ್. ಒಂದೊಂದು ಟೈಮಿಗೆ ನೀವು ಎರಡೆರಡು ತಗೊಂತ ಮಾಡಬೇಕು. ಎರಡೆರಡು ತಗೊಂತ ಮಾಡೋದಂದ್ರೆ ಹೆಂಗೆ, ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಏನದಪ್ಪ, ಇವು ಆಲ್ಫಾ ಬೀಟಾ ಗಾಮಾ ಅದ. ಒಂದು ಆಲ್ಫಾ ಬೀಟಾ ತಗೋರಿ, ಬೀಟಾ ಗಾಮಾ ತಗೋರಿ, ಆಲ್ಫಾ ಗಾಮಾ ತಗೋರಿ. ಇವ ಎರಡು ಆಲ್ಫಾ ಬೀಟಾ ಗಾಮಾ ಗಾಮಾ ಆಲ್ಫಾ. ಇಲ್ಲಿ ನೋಡಿ, ಆಲ್ಫಾ ಬೀಟಾ ಗಾಮಾ
ಗಾಮ ಆಲ್ಫಾ ಅರನ್ರಿ, ಆಲ್ಫಾ ಗಾಮನರ ಅನ್ರಿ. ಹಾಗಾದ್ರೆ ಈಗ ನಾನು ಅವು 3 ತಗೋತೀನಿ, ಅವು 3 ಹಿಂಗೆ ಬರಿತೀನಿ. ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಇದ್ರದ್ದು ಕೂಡ ನಮಗೆ C/A. ಹಾಗಾದ್ರೆ ಸಿ ಅಂದ್ರೆ ಏನು? ಕಾನ್ಸ್ಟಂಟ್ ಟರ್ಮ್. ಇಲ್ಲ ನೋಡ್ರಿ ಲಾಸ್ಟ್, ಎಲ್ಲ ಸಾರಿ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನಂತ ಬರೀತೀರಿ? ಕೋಯಿಫಿಷಿಯಂಟ್ ಆಫ್ ಎಕ್ಸ್. ಹಂಗಾರೆ ಎ ಬರೀತೀರಿ. ಎ ಅಂದ್ರೆ ಇಲ್ಲಿ ಬರ್ದಿರಿ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ನೋಡ್ರಿ, ಹಿಂಗೆ ಬರದ್ರಿ, ಸರಿ ಆಯ್ತು. ಹಾಗಾದ್ರೆ ಈಗ ಇದು ಸಮ್ ಆಫ್ ದ ಪ್ರಾಡಕ್ಟ್ ಆಯ್ತು. ಈಗ 3 ಪ್ರಾಡಕ್ಟ್ ಬೇಕಲ್ಲ, ಆಲ್ಫಾ ಬೀಟಾ ಗಾಮಾ. ಅದನ್ನ ಹೆಂಗೆ ಬರಿಬೇಕು ಅಂದ್ರೆ ನಾವು ಪ್ರಾಡಕ್ಟ್ ಆಫ್ ಆಲ್ ಜೀರೋಸ್ ಅಂತ ಬರಿತೀವಿ. ನೋಡ್ರಿ, ಪ್ರಾಡಕ್ಟ್ ಆಫ್ ಆಲ್ ಜೀರೋಸ್, ಆಲ್ಫಾ ಬೀಟಾ ಗಾಮಾ. ಹಾಗಾದ್ರೆ ಇದ್ರ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ -D/A. ಇವು 3 ಬರ್ತಾವೆ. ಹಾಗಾದ್ರೆ ಮೈನಸ್ ಡಿ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಡಿ ಕಾನ್ಸ್ಟಂಟ್ ಟರ್ಮ್. ಡಿ ಅಂದ್ರೆ ನಮಗೇನು ಬಂತು? ಕಾನ್ಸ್ಟಂಟ್ ಟರ್ಮ್. ಹಂಗಾರೆ ಈಗ ಇಲ್ಲಿ ಏನು ಬರೀತೀರಿ? ಎ ಅಂದ್ರೆ ಬರೆದಿರಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಬಟ್ ಇದ್ರ ಮೇಲೆ ಲೆಕ್ಕ ಕೇಳೋದು ಭಾಳ ಕಡಿಮೆ. ಯಾಕಂದ್ರೆ ಇದು ಇಲ್ಲಿ 3 ನಿಮಗೆ ಇಲ್ಲೇ ಇದನ್ನ ಜಾಸ್ತಿ ನಿಮ್ಗೆ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಾನ. ಇದು ಎಕ್ಸಾಮ್ ದೃಷ್ಟಿಯಿಂದಲ್ಲ, ಇದು ನಾಲೆಜ್ ಪ್ರಪೋಸ್ ಅಂತ ಹೇಳ್ಕೊಟ್ಟಾನ. ಆದಾಗ್ಯೂ ನೀವು ನೋಡ್ತೇವೆ ಅಂದ್ರೆ ಇದು ನೋಡ್ಕೋಬಹುದು. ಬಟ್ ಆಗಲ್ಲ ಇದೇನಿತ್ತಲ್ಲ ಆ ಕ್ವಾಡ್ರೆಟಿಕ್, ಅದು ಭಾಳ ಇಂಪಾರ್ಟೆಂಟ್ ಅದ, ಅದನ್ನಷ್ಟು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿಗೆ ನಾ ಏನು ಇದು 2ನೇ ಪಾಠ ಪೊಲಿನೋಮಿಯಲ್ ಇತ್ತಲ್ಲ, ಅದ್ರ ಒಂದು ಕಾನ್ಸೆಪ್ಟ್ ಬಿಟ್ಟಿಲ್ಲ. ಎಷ್ಟು ಅದಾವಲ್ಲ ಅಷ್ಟು ಕ್ಲಿಯರ್ ಮಾಡಿ ಹೇಳೀನಿ. ಮತ್ತು ನಾಳೆ ಅದ್ರದ್ದು ಏನು ಎಕ್ಸಸೈಸ್ ಅದಾವಲ್ಲ ಅಷ್ಟು ಎಕ್ಸಸೈಸು ಮತ್ತು ಇಂಪಾರ್ಟೆಂಟ್ ಎಕ್ಸಾಂಪಲ್ ಬಿಡಿಸ್ತೀನಿ. ಅದ್ರ ನಂತರ ಕ್ವಶನ್ ಪೇಪರ್, ಒಂದು 5 ವರ್ಷ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು? ಫಾಲೋ ಮಾಡಬೇಕು. ಜೊತೆಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹೊಸ್ದಾಗಿ ಬಂದವರು. ಮತ್ತು ನನ್ನ ಹಿಂದಿನ ವಿಡಿಯೋ ನೋಡ್ಕೊಳ್ರಿ, ಮತ್ತು ಈಗಿನ ವಿಡಿಯೋ ನೋಡ್ಕೊರಿ, ಕನೆಕ್ಷನ್ ಸಿಗ್ತೈತಿ. ಅಲ್ಲೆಲ್ಲ ಅದನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಮಾಡಿರಿ, ಲೈಕ್ ಯಾರು ಮಾಡಿಲ್ಲ ಅವ್ರು ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇದನ್ನು ಬೆಳೆಸ್ರಿ ಅಂತ ಹೇಳ್ತಾ ನನ್ನ ಪಾಠ ಇಲ್ಲಿ ಲೆಸನ್ ಮುಗಿಸ್ತೀನಿ.